ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, KS, VAO, PDO ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಕರೆಂಟ್ ಅಫೇರ್ಸ್ ಸರಣಿಯನ್ನು ಈಗಾಗಲೇ ತರ್ತಾ ಇದ್ದೀವಿ. ಇದು 2ನೇ ವಿಡಿಯೋ, ಮಾರ್ಚ್ನಲ್ಲಿ ಬರ್ತಾ ಇರೋಂಥದ್ದು. ಸ್ನೇಹಿತರೆ, ಇಲ್ಲಿ ವಿಶೇಷ ಏನಂತಂದರೆ, ಕರೆಂಟ್ ಅಫೇರ್ಸ್ ಹಾಕ್ಕೊಂಡಿದ್ದೀವಿ ಅಂದ್ಕೊಳ್ಳೆ ಏನು ಘಟನೆಗಳು ನಡೀತಾ ಇದೆ ಔಟ್ಸೈಡ್ ಆಫ್ ದಿ ವರ್ಲ್ಡ್, ಇಂಡಿಯಾ, ಈ ಥರದ ಘಟನೆಗಳು ಇಲ್ಲಿ ಕವರ್ ಮಾಡ್ತಾ ಇಲ್ಲ ನಾನು. ವಿಶೇಷವಾಗಿ VAO, PDOದಲ್ಲಿ ಒಂದು ಸಿಲೆಬಸ್ ಇದೆ. ಉತ್ತಮ ಆಡಳಿತಕ್ಕಾಗಿ ವಿಜ್ಞಾನ ತಂತ್ರಜ್ಞಾನ ಅಂತ ಒಂದು ಟಾಪಿಕ್ಕು, ಪರಿಸರ ಸಂಬಂಧಿ ವಿಷಯಗಳು ಅಂತ ಒಂದು ಟಾಪಿಕ್ ಇದೆ. ಈ ವಿಚಾರದ ಮೇಲೆ ನಾನು ಪ್ರತಿ ವಾರ ನಡೆಯೋ ಟೆಸ್ಟ್ನಲ್ಲಿ ಪ್ರಶ್ನೆ ತೆಗಿತಾ ಇದ್ದೀನಿ. ಅದ್ರ ಜೊತೆಗೆ ಸೈನ್ಸು, ಮೆಂಟಲ್ ಎಬಿಲಿಟಿ ಸೇರಿ ಒಂದು 30-35 ಪ್ರಶ್ನೆ ನಾವು ತೆಗಿತೀವಿ. ಗರಣೀಪ್ ಕೃಷ್ಣಮೂರ್ತಿ ಸರ್ ತೆಗಿತಾರೆ, ಶಂಕರ್ ಸರ್ ತೆಗಿತಾರೆ, ಸತೀಶ್ ಜೋಗ ಅವರು ಕೂಡ ಪ್ರಶ್ನೆಗಳು ತೆಗಿತಾರೆ. ಆ ಬೇಸಲ್ಲಿ 2 ಟೆಸ್ಟ್ಗಳು ಕಂಡಕ್ಟ್ ಆಗ್ತಾ ಇದೆ, ನೋಡ್ತಾ ಇದ್ದೀರಾ ನೀವು. ಸಾವಿರಾರು ವಿದ್ಯಾರ್ಥಿಗಳು ಪರೀಕ್ಷೆ ತಗೋತಾ ಇದ್ದೀರಾ. ಅಲ್ಲಿ ಪ್ರಶ್ನೆ ಕೊಡ್ತೀವಿ, ಉತ್ತರ ಕೊಡ್ತೀವಿ. ಅದು ಯಾಕೆ, ಹೇಗೆ ಅಂತ ಅನಾಲಿಸಿಸ್ ಮಾಡಿಕೊಂಡು KSನಲ್ಲೂ ಕೂಡ ಇದು ಪೇಪರ್ 2ಗೆ ಯೂಸ್ಫುಲ್ ಆಗುವ ರೀತಿ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ ಮಾಡೋಣ. ಯಾರು ನಮ್ಮ ಪ್ಲ್ಯಾಟ್ಫಾರ್ಮ್ಗಳನ್ನ ಬಳಸ್ಕೋತಾ ಇಲ್ಲ, ಇದನ್ನು ಹೆಚ್ಚು ಶೇರ್ ಮಾಡಿ. ಸಾಧನಾ ಅಕಾಡೆಮಿ, ವಿಜಯಭವ, ವಿಜಯಪಥ 3 ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಕಂಪ್ಲೀಟ್ ಉಚಿತವಾಗಿ ನಿಮಗೆ ದಿ ಬೆಸ್ಟ್ ಕ್ವಾಲಿಟಿಯ ಕಂಟೆಂಟ್ಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ. KS ಪ್ರಿಲಿಮ್ಸ್ ಪಾಸ್ ಆಗೋರ್ಗೂ ಬೇಕಾಗುವ ಎಲ್ಲ ಮೆಟೀರಿಯಲ್ಸ್ ಈಗಾಗಲೇ ಇದೆ, ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ, ವೆರಿ ಫಸ್ಟ್ ಮೊನ್ನೆ ಕೇಳಿದ ಟೆಸ್ಟ್ನ ಪ್ರಶ್ನೆಗಳಿಗೆ ಬರೋದಾದರೆ, ಈ ಪ್ರೊಕ್ಯೂರ್ಮೆಂಟ್ ರಿಲೇಟೆಡ್ ಆದ ಪ್ರಶ್ನೆ ಕೇಳಿದ್ವಿ. ಏನಿದು ಈ ಪ್ರೊಕ್ಯೂರ್ಮೆಂಟ್, ಇದಕ್ಕೆ ಯಾವುದು ಸ್ಟೇಟ್ಮೆಂಟ್ ಸರಿ ಇದೆ ಅಂತ. ವೆರಿ ಫಸ್ಟ್ ಇಲ್ಲಿ ಏನೇನು ಕೊಟ್ಟಿದ್ದೀವಿ ನೋಡ್ತಾ ಬರೋಣ. ಈ ಪ್ರೊಕ್ಯೂರ್ಮೆಂಟ್ ಅಂತ ಅಂದರೆ ಇದು ಟೆಂಡರ್ ಕರೀತಾರಲ್ಲ, ಪ್ರೊಕ್ಯೂರ್ ಮಾಡೋದು, ಸರ್ಕಾರಕ್ಕೆ ಬೇಕಾದ ಮೆಟೀರಿಯಲ್ಗಳನ್ನ ಪಡ್ಕೊಳ್ಳೋಂಥದ್ದು. ಸರ್ಕಾರಕ್ಕೆ ಬೇಕಾದ ಮೆಟೀರಿಯಲ್ಗಳನ್ನು ಪಡ್ಕೊಳ್ಳೋದಕ್ಕೆ ಅದನ್ನು ನಾವು ಟೆಂಡರ್ ಕರೆಯೋದು ಅಂತ ಕರಿತೀವಿ. ಟೆಂಡರ್ ಕರೆದು ಅವ್ರು ಯಾರು ಅದಕ್ಕೆ ಹೆಚ್ಚು ಕಡಿಮೆ ಬಿಡ್ ಸಲ್ಲಿಸ್ತಾರೆ, ಆ ಕಡಿಮೆ ಬಿಡ್ ಸಲ್ಲಿಸಿದವರಿಂದ ವಸ್ತುಗಳನ್ನ ನಾವು ಬೈ ಮಾಡ್ತೀವಿ. ಈ ಥರ ಸಿಸ್ಟಮ್ ಇರುತ್ತಲ್ಲ, ದಿಸ್ ಈಸ್ ಕಾಲ್ಡ್ ಪ್ರೊಕ್ಯೂರ್ಮೆಂಟ್. ಸಂಗ್ರಹಣಾ ವ್ಯವಸ್ಥೆ ಅಂತ ಕರಿತೀವಿ. ಸರ್ಕಾರಕ್ಕೆ ಬೇಕಾದ ಮೆಟೀರಿಯಲ್ಸ್ಗಳು, ಈಗ ಸಿಂಪ್ಲಿ ಒಂದು ಬಿಲ್ಡಿಂಗ್ ಕಟ್ಟಬೇಕು, ಅದಕ್ಕೂ ಕೂಡ ಒಂದು ಟೆಂಡರ್ ಆಗುತ್ತೆ. ಒಂದು ಇಷ್ಟು ಮೆಟೀರಿಯಲ್ಸ್ ಬೇಕು, ಟೆಂಡರ್ ಆಗುತ್ತೆ. ಈ ಥರದನ್ನು ಪ್ರೊಕ್ಯೂರ್ಮೆಂಟ್ ಅಂತ ಕರಿತೀವಿ. ಈ ಪ್ರೊಕ್ಯೂರ್ಮೆಂಟ್ ಅನ್ನೋದೇ ಒಂದು ಸಪ್ರೇಟ್ ಪೋರ್ಟಲ್ ಇದೆ, ಸಾಫ್ಟ್ವೇರ್ ವೆಬ್ಸೈಟ್ ಇದೆ. ಅದರ ವಿಶೇಷವನ್ನು ಗುರುತಿಸಿ ಅಂತ ಇಲ್ಲಿ ಕೊಟ್ಟಿದ್ದೀವಿ. ಇದು ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ, ಹೊಣೆಗಾರಿಕೆ ಅಂದರೆ ಅಕೌಂಟಬಿಲಿಟಿ, ವಿಶ್ವಾಸಾರ್ಹತೆ, ರಿಲೇಯಬಿಲಿಟಿ ಆ್ಯಂಡ್ ರೆಸ್ಪಾನ್ಸಿವ್ನೆಸ್ಗೆ ಪ್ರಮುಖವಾದ ಗುರಿಯನ್ನು ಹೊಂದಿದೆ. ಎಕ್ಸಾಕ್ಟ್ಲಿ ರೈಟ್. ಮುಂಚೆಲ್ಲ ಏನಾಗೋದು, ಕವರ್ಗಳಲ್ಲಿ ಕೊಡ್ತಾಯಿದ್ರು, ಮುಚ್ಚಿದ ಲಕೋಟೆಯಲ್ಲಿ ಕೊಡಬೇಕು ಅಂತ. ಮುಚ್ಚಿದ ಲಕೋಟೆಯನ್ನು ತೆಗೆಯೋದೆಷ್ಟು ಸುಲಭ ಮತ್ತು ರೀಸೀಲ್ ಮಾಡೋದೆಷ್ಟು ಸುಲಭ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆ ರೀತಿ ಟೆಂಡರ್ ನಡೀತಾ ಇತ್ತು. ಆವಾಗ ನಮಗೆ ಬೇಕಾದವ್ರಿಗೆ ಟೆಂಡರ್ ಕೊಡೋಂಥ ಕಾರ್ಯಗಳು ಆಗಿದ್ದಾವೆ ಅನ್ನೋವಂಥದ್ದು ಇತಿಹಾಸದಲ್ಲಿ ಓದಿದ್ದೀವಿ. ಆದರೆ ಈಗ ಹಾಗಲ್ಲ. ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್, ಅಂದರೆ ಯಾರು ಸಬ್ಮಿಟ್ ಮಾಡಿರ್ತಾರೆ ಆ ಬಿಡ್ಡಿಂಗ್ ಡೇವರೆಗೂ ಮೇಲಧಿಕಾರಿಗೂ ಕೂಡ ಗೊತ್ತಾಗಿರಲ್ಲ ಏನು ಬಿಡ್ ಸಲ್ಲಿಸಿದ್ದಾರೆ ಅಂತ. ಬಿಡ್ ಓಪನನ್ನು ಯಾರು ಬಿಡ್ದಾರರು ಇರ್ತಾರೆ ಅವ್ರ ಸಮ್ಮುಖದಲ್ಲೇ ಓಪನ್ ಮಾಡಲಾಗತ್ತೆ. ಆವಾಗ ಅಲ್ಲಿ ಚೀಟ್ ಮಾಡೋದಕ್ಕೂ, ಫ್ರಾಡ್ ಮಾಡೋದಕ್ಕೂ ಅವಕಾಶ ಇರೋದಿಲ್ಲ. ಎಂಡ್ ಟು ಎಂಡ್ ಪರಿಹಾರ ಮಾದರಿಯಲ್ಲಿ ಇದನ್ನು ಡೆವಲಪ್ ಮಾಡಲಾಗಿದೆ. ಹಾಗಾಗಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಮೋಸ ಆಗದಂತೆ ನೋಡ್ಕೊಳ್ಳೋಂಥ ಪ್ರಯತ್ನವನ್ನು ಈ ಪ್ರೊಕ್ಯೂರ್ಮೆಂಟ್ ಸಾಫ್ಟ್ವೇರ್ ಮಾಡ್ತಾ ಇದೆ. ಇದ್ರ ಇನ್ನೊಂದು ವಿಶೇಷ ಅಂದರೆ, ನಾವೇನಾದರೂ ಡಾಕ್ಯುಮೆಂಟ್ಸ್ ಇದು ಕೇಳಿದರೆ ತುಂಬ ಇಷ್ಟಿಷ್ಟು ಫೈಲ್ಗಳನ್ನು ತಂದು ಸಬ್ಮಿಟ್ ಮಾಡ್ತಾಯಿದ್ರು ಅವರು. ಈಗ ಕಡಿಮೆ ಕಾಗದ, ಲೆಸ್ ಪೇಪರ್, ಕಂಪ್ಲೀಟ್ ಝೀರೋ ಆಗಲ್ಲ, ಲೆಸ್ ಪೇಪರ್ ಸಿಸ್ಟಮ್ಮು. ಟೆಕ್ನಿಕಲ್ ಬಿಡ್ಡಿಗೆ ಬೇಕಾದ ಮಾಹಿತಿಯನ್ನು ತುಂಬಿರ್ತಾರೆ, ಅದಕ್ಕೆ ಬೇಕಾದ ಪೂರಕ ಮಾಹಿತಿಯನ್ನು ಪೇಪರ್ ರೂಪದಲ್ಲಿ ಕೊಡ್ತಾರೆ. ಹಾಗಾಗಿ ಝೀರೋ ಪೇಪರ್ ಆಫೀಸ್ ಅಂತ ಕರೆಯಲ್ಲ, ಇದನ್ನ ಲೆಸ್ ಪೇಪರ್ ಆಫೀಸ್ ಅಂತ ಕರಿತೀವಿ. ಈ ರೀತಿ ಈ ಪ್ರೊಕ್ಯೂರ್ಮೆಂಟ್ ಅಂದರೆ ನಿಮಗೆ ಗೊತ್ತಿರಬೇಕು, ಸರ್ಕಾರಕ್ಕೆ ಬೇಕಾದ ಟೆಂಡರ್ಗಳನ್ನ ಮಾಡಿ ವಸ್ತುಗಳನ್ನು, ಬಿಲ್ಡಿಂಗ್ಗಳನ್ನು, ಇನ್ನಿತರೆಗಳನ್ನ ಬೈ ಮಾಡುವಂಥ ಒಂದು ಸಿಸ್ಟಮ್ ಇದು. ಇಲ್ಲಿ ಟ್ರಾನ್ಸ್ಪರೆನ್ಸಿ ತರುವಂಥ ಪ್ರಯತ್ನ ಆಗಿದೆ, ರಿಲೇಯಬಿಲಿಟಿ ತರುವಂಥ ಪ್ರಯತ್ನ ಆಗಿದೆ. ದಿಸ್ ಈಸ್ ಕಾಲ್ಡ್ ಈ ಪ್ರೊಕ್ಯೂರ್ಮೆಂಟ್ ಸಿಸ್ಟಮ್. ಇದರ ಬಗ್ಗೆ ಮಾಹಿತಿ ಇರಬೇಕು. ಇದಕ್ಕೆ ಸರಿಯಾದ ಉತ್ತರ ಎಲ್ಲದೂ ಸರಿಯಾಗಿದೆ. ಈ ಪ್ರೊಕ್ಯೂರ್ಮೆಂಟನ್ನು ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ KPPP KPPP.karnataka.gov.in ಅದು ವೆಬ್ಸೈಟ್, ಅಧಿಕೃತ ವೆಬ್ಸೈಟ್. ಮೊದಲು ಈ ಪ್ರೊಕ್ಯೂರ್ಮೆಂಟ್ ಅನ್ನೇ ವೆಬ್ಸೈಟ್ ಇತ್ತು, ಈಗ ಅಧಿಕೃತವಾಗಿ ಶಿಫ್ಟ್ ಆಗಿದೆ KPPP ಅಂದರೆ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್. ಇಲ್ಲಿ ನೋಡ್ರಿ, ಈಗಾಗಲೇ ಇಲ್ಲಿ ತೋರಿಸ್ತಾ ಇದೆ ಟೆಂಡರ್ಗಳು, ಲಿಸ್ಟ್ ಆಫ್ ಟೆಂಡರ್ಸ್ ಎಷ್ಟಿದೆ. 1950 ಟೆಂಡರ್ಗಳು ನಡೀತಾ ಇದೆ. ಇವತ್ತು ಟೆಂಡರ್ಗೆ ಅಪ್ಲಿಕೇಶನ್ ಕ್ಲೋಸ್ ಮಾಡುವಂಥದ್ದು 83 ಇದೆ. ಅದ್ರ ಜೊತೆಗೆ ಇನ್ನು ಈ ಕಡೆ 2 ನೋಡ್ಬೋದು, ಆ್ಯಕ್ಷನ್ಸ್ಗಳು ಅಂತ. ಅಂದರೆ ಸರ್ಕಾರದ ವಸ್ತುಗಳು ಕೆಲವೊಂದು ಯೂಸ್ ಆಗಿರೋಂಥದ್ದು ಅಥವಾ ಕೆಲವೊಂದು ವಸ್ತುಗಳು ಬೇಡವಾಗಿದೆ, ಅದನ್ನು ಹರಾಜು ಮಾಡ್ತೀವಿ. ಹರಾಜು ಪ್ರಕ್ರಿಯೆ ಕೂಡ ಇದೇ ಪೋರ್ಟಲಲ್ಲಿ ಆಗುತ್ತೆ, ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲಲ್ಲಿ. ಅಂದರೆ ಸಂಗ್ರಹಣೆ ಮಾಡೋದು, ಬಟ್ ಆ್ಯಕ್ಷನ್ ಪ್ರೋಸೆಸ್, ಹರಾಜುಗಳು ಕೂಡ ಇಲ್ಲೇ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ACTION ಅಲ್ಲ, ಇದು AUCTION, ಆ್ಯಕ್ಷನ್, ಹರಾಜು ಪ್ರಕ್ರಿಯೆಗಳು ಕೂಡ ಇದೇ ಪೋರ್ಟಲ್ ಮೂಲಕ ಆಗುತ್ತೆ. ಅಲ್ಲಿಗೆ ಸರ್ಕಾರಕ್ಕೆ ಬೇಕಾದ ವಸ್ತುಗಳನ್ನ ಪ್ರೊಕ್ಯೂರ್ ಮಾಡ್ಕೊಳ್ಳೋದು,
ಸರ್ಕಾರಕ್ಕೆ ಬೇಡವಾದ ವಸ್ತುಗಳನ್ನ ಟೆಂಡರ್ ಮಾಡುವಂಥದ್ದು, ಅಥವಾ ಸರ್ಕಾರದ ಕೆಲವು ವಸ್ತುಗಳನ್ನ ಮಾರಾಟ ಮಾಡಲೇಬೇಕು ಅವನ್ನ ಟೆಂಡರ್ ಮಾಡೋ ಹರಾಜು ಮಾಡುವಂಥದ್ದು, ಈ ಪ್ರಕ್ರಿಯೆಗೆ ಈ ಪೋರ್ಟಲ್ ನೆರವಾಗುತ್ತೆ ಅನ್ನೋದು ಗೊತ್ತಿರಬೇಕು. ಇದು ಆಡಳಿತ ವಿಜ್ಞಾನ ತಂತ್ರಜ್ಞಾನದಲ್ಲಿ ಒಂದು ಮಾಹಿತಿ ನಿಮಗೆ ಕ್ಲಿಯರ್ ಇರಬೇಕು. ನೆಕ್ಸ್ಟ್ ಬರೋಣ, ಈ ಪ್ರೊಕ್ಯೂರ್ಮೆಂಟಲ್ಲಿ ಎಲ್ಲ ಸ್ಟೇಟ್ಮೆಂಟ್ ಕೂಡ ಸರಿ ಅನ್ನೋದು ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಬರೋದಾದರೆ ಈ ಆಫೀಸ್ ರಿಲೇಟೆಡ್. ಈ ಆಫೀಸ್ ಎಲೆಕ್ಟ್ರಾನಿಕ್ ಆಫೀಸ್. ಮೊದಲೆಲ್ಲ ಹೇಗಿತ್ತು, ನೀವೇನೋ ಒಂದು ಅರ್ಜಿಯನ್ನು ಕೊಟ್ರಿ ಅಂದರೆ ನಿಮ್ಮ ಅರ್ಜಿಗೆ ಒಂದು ಫೈಲ್ ಓಪನ್ ಮಾಡಿ ಆ ಫೈಲನ್ನು ಆ ಕ್ಲರ್ಕು ನೆಕ್ಸ್ಟ್ ಲೆವೆಲ್ಗೆ, ಸೂಪರ್ಡೆಂಟ್ ಲೆವೆಲ್ಗೆ, ಮ್ಯಾನೇಜರ್ ಲೆವೆಲ್ಗೆ, ನೆಕ್ಸ್ಟ್ ಅಧಿಕಾರಿಗಳ ಲೆವೆಲ್ಗೆ ಹೀಗೆ ಶಿಫ್ಟ್ ಆಗ್ತಾ ಅದು ಮೂಮೆಂಟ್ ಆಗ್ತಾಯಿತ್ತು ಫೈಲು. ಅದು ಎಲ್ಲಿ ಹೋಗಿದೆ ಏನು ಅಂತ ಹುಡ್ಕೋದಕ್ಕೆ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ಈಗ ಒಂದು ಫೈಲ್ ಓಪನ್ ಮಾಡಬೇಕು ಅಂದರೆ ಒಬ್ಬ ಆಫೀಸರ್ ಕೂತ್ಕೊಂಡು ತನ್ನ ಸಿಸ್ಟಮಲ್ಲಿ ಲಾಗಿನ್ ಆಗಿ ಓಪನ್ ಮಾಡ್ತಾರೆ. ದಿಸ್ ಸಿಸ್ಟಮ್ ಈಸ್ ಕಾಲ್ಡ್ ಇ ಆಫೀಸ್ ಅಂತ. ಈ ಆಫೀಸ್ನಲ್ಲಿ ಏನೇನಿದೆ ಏನಿಲ್ಲ ರಿಲೇಟೆಡ್ ಆಗಿ ಯಾವ್ದು ಸರಿ ಯಾವುದು ಸರಿ ಇಲ್ಲ ಅಂತ ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ ರಿಲೇಟೆಡ್ ಡಿಸ್ಕಸ್ ಮಾಡೋದಾದರೆ ವರ್ಧಿತ ಪಾರದರ್ಶಕತೆ ಅಂದರೆ ಬರೀ ಟ್ರಾನ್ಸ್ಪರೆನ್ಸಿ ಅಲ್ಲ, ಎನ್ಹ್ಯಾನ್ಸ್ಡ್ ಟ್ರಾನ್ಸ್ಪರೆನ್ಸಿ ಇದ್ರಲ್ಲಿ ಕ್ರಿಯೇಟ್ ಮಾಡಲಾಗಿದೆ. ಬಿಕಾಸ್ ಫೈಲ್ ಎಲ್ಲಿದೆ ಅಲ್ಲಿರ್ಬೋದು ನೋಡ್ರಿ, ಇಲ್ಲಿರ್ಬೋದು ನೋಡ್ರಿ, ಕತೆ ಹೇಳಕ್ಕೆ ಬರಲ್ಲ. ಯಾರದೇ ಸಿಸ್ಟಮಲ್ಲಿ ಲಾಗಿನ್ ಆಗಿ ಇಂಥ ಫೈಲ್ ನಂಬರ್ ಹೊಡೆದ್ರೆ ಯಾವ ಫೈಲ್ ಎಲ್ಲಿದೆ ಅಂತೇಳಿ ಕ್ಲೀನಾಗಿ ಟ್ರ್ಯಾಕ್ ಮಾಡ್ಬೋದು, ಇಂಥವ್ರ ಹತ್ರ ಇದೆ ಫೈಲ್ ಅಂತ. ಅಂದರೆ ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಗಳು ಅದನ್ನು ಓಪನ್ ಮಾಡ್ಬೋದು. ಆದರೆ ಎನಿ ಆಫೀಸಲ್ಲಿ ಈ ಫೈಲ್ ಎಲ್ಲಿದೆ ಅಂತ ಪತ್ತೆ ಮಾಡ್ಬೋದು. ಅಂದರೆ ಟ್ರ್ಯಾಕ್ ಮಾಡೋದಕ್ಕೆ ತುಂಬ ಈಸಿ ಆಯಿತು. ಯಾವ ಪೈಪ್ಲೈನಲ್ಲಿ ಎಲ್ಲಿದೆ ಅದು ಅಂತ ಎಕ್ಸಾಕ್ಟಾಗಿ ಸಿಗುತ್ತೆ. ಅಂದರೆ ಅದು ಸ್ಟೇಟಸ್ ಏನು, ಈಗ ಇವರಿಂದ ಇವ್ರಿಗೆ ಹೋಗಿದೆಯಾ, ಇವರಿಂದ ಇವ್ರಿಗೆ ಹೋಗಿದೆಯಾ, ಆ ಅಧಿಕಾರಿ ಏನು ಸಬೂಬು ಹಾಕಿದ್ದಾರೆ, ಆ ಅಧಿಕಾರಿ ಏನು ಒಪ್ಪಿಗೆ ಸೂಚಿಸಿದ್ದಾರಾ, ಎಲ್ಲ ಮಾಹಿತಿಯನ್ನು ಒಂದು ಕಡೆ ಕೂತ್ಕೊಂಡು ತಿಳ್ಕೊಬೋದು. ಹಾಗಾಗಿ ಇದು ಎನ್ಹ್ಯಾನ್ಸ್ಡ್ ಟ್ರಾನ್ಸ್ಪರೆನ್ಸಿ ಕ್ರಿಯೇಟ್ ಮಾಡಿದೆ, ಎಕ್ಸಾಕ್ಟ್ಲಿ ರೈಟ್ ಇದೆ. ಹೊಣೆಗಾರಿಕೆ ಹೆಚ್ಚಾಗಿದೆಯಾ ಅಂತಂದರೆ ಇನ್ಕ್ರೀಸ್ಡ್ ಟುವರ್ಡ್ಸ್ ಅಕೌಂಟಬಿಲಿಟಿ ಅಂದರೆ ಈಗ ನೀವು ತಪ್ಪಿಸ್ಕೊಳ್ಳೋಕ್ಕೆ ಬರಲ್ಲ, ಎಲ್ಲಿದೆ ಫೈಲ್ ಎಕ್ಸಾಕ್ಟಾಗಿ ಗೊತ್ತು, ಏನಾಗಿದೆ ಫೈಲ್ ಎವ್ರಿಬಡಿ ನೋ. ಹಾಗಾಗಿ ಜವಾಬ್ದಾರಿ ಹೊಣೆಗಾರಿಕೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸೂಪರ್ವಿಷನ್ ಮಾಡೋಕ್ಕೂ ಈಸಿ. ಈಗ ನಮಗೆ ನನ್ನ ಮೇಲಧಿಕಾರಿ ಕಮಿಷನರ್ ಮಂಜುನಾಥ್ ಎಲ್ಲಿ ಫೈಲ್ ಇದೆ ಅಂದರೆ ಅವ್ರ ಹತ್ರ ಇದೆ, ಇವ್ರ ಹತ್ರ ಇದೆ, ಕತೆ ಹೇಳೋಂಗಿಲ್ಲ. ಈಗ ಅವ್ರು ಕೂತ್ಕೊಂಡು ಆ ನಂಬರ್ ಹೊಡೆದ್ರೆ ಆ ಫೈಲ್ ನನ್ನಿಂದ ಎಲ್ಲೆಲ್ಲಿ ಹೋಗಬೇಕಿತ್ತು ಅಲ್ಲಿ ಹೋಗಿದೆಯಾ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಸ್ಟೋರಿ ಟೆಲ್ಲಿಂಗ್ ನಡೆಯೋದೇ ಇಲ್ಲ, ಅಲ್ಲಿಗೆ ಮೇಲ್ವಿಚಾರಣೆ ಮಾಡೋದು ಅತ್ಯಂತ ಸುಲಭವಾಗಿದೆ. ಡಾಟಾ ಸುರಕ್ಷತೆ, ದತ್ತಾಂಶ ಸುರಕ್ಷತೆ. ಮೊದಲೆಲ್ಲ ಫೈಲ್ ಹೋಗ್ತಾ ಇತ್ತು, ಯಾರೋ ಡಿ ಗ್ರೂಪ್ನವ್ರು ಫೈಲ್ ತೊಗೊಂಡು ಹೋಗ್ಬೇಕಾದ್ರೆ ಅದನ್ನ ಜೆರಾಕ್ಸ್ ಮಾಡಿಸ್ಕೊಂಡು ಅದ್ರಲ್ಲಿ ಏನು ಮಾಹಿತಿ ಇದೆ ಅಂತ ಸೋರಿಕೆ ಆಗ್ತಾಯಿತ್ತು. ಈಗ ಹಾಗೆಲ್ಲ ಇಲ್ಲ, ಡಾಟಾ ಸುರಕ್ಷತೆ ಇರುತ್ತೆ, ಡಾಟಾ ಸಮಗ್ರತೆ ಇಂಟೆಗ್ರಿಟಿ ಅದನ್ನು ಎಲ್ಲೂ ಕೂಡ ಸೋರಿಕೆ ಆಗದಂಗೆ ಕಾಪಾಡ್ಕೊಳ್ಳುತ್ತೆ. ಇದನ್ನು NIC ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ನವರು ಡೆವಲಪ್ ಮಾಡಿದ್ದಾರೆ. ಗೌರ್ಮೆಂಟ್ ವರ್ಕ್ ಕಲ್ಚರಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಹಾಗಾಗಿ ಈ ಆಫೀಸ್ ಅನ್ನುವ ವ್ಯವಸ್ಥೆ ಈಗ ಏನು ಕೇಂದ್ರ ಕಚೇರಿಗಳಲ್ಲಿ, ಜಿಲ್ಲಾ ಹಂತದ ಕಚೇರಿಗಳಲ್ಲಿ ಬಂದಿದೆ, ತಾಲೂಕು ಹಂತದ ಕಚೇರಿಗೂ ಕೆಲವೊಂದು ಕಡೆ ಎಂಟ್ರಿ ಆಗಿದೆ. ಇನ್ನು ಗ್ರೌಂಡ್ ಲೆವೆಲಲ್ಲಿ ಈ ಆಫೀಸ್ ಪ್ರೊಸೆಸ್ ನಡೀತಾ ಇಲ್ಲ, ಬಟ್ ಅದನ್ನು ಡೆವಲಪ್ ಮಾಡ್ತೀವಿ ಅಂತೇಳಿ ಸರ್ಕಾರಗಳು ಭರವಸೆ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಈ ಆಫೀಸ್ ರಿಲೇಟೆಡ್ ಆಗಿ ಈ 4 ಮಾಹಿತಿನೂ ಸರಿ ಅಂತ ಗೊತ್ತಿದ್ಬಿಟ್ರೆ ನಿಮಗೆ ಬೇಸಿಕ್ ನಾಲೆಡ್ಜ್ ಸಿಗುತ್ತೆ. ಈ ಆಫೀಸ್ ವಿಚಾರದಲ್ಲಿ ಎಲ್ಲದೂ ಕೂಡ ಸರಿಯಾಗಿದೆ. ಈ ಆಫೀಸ್ ಲಾಗಿನ್ ಆಗೋದಕ್ಕೆ ಈ ಥರ ಒಂದು ಪೋರ್ಟಲ್ ಇರುತ್ತೆ. ಆ ಪೋರ್ಟಲಲ್ಲಿ ಹೋಗಿ ನಮ್ಮದೇ ಆದ ಲಾಗಿನ್ ID ಇರುತ್ತೆ. ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಲಾಗಿನ್ ID ಇರುತ್ತೆ, ಒಬ್ಬ ಕ್ಲರ್ಕ್ ಕೂಡ ಲಾಗಿನ್ ID ಇರುತ್ತೆ. ಅವರು ಅದ್ರ ಮೂಲಕ ಲಾಗಿನ್ ಆಗ್ತಾರೆ, ಫೈಲ್ ಕ್ರಿಯೇಟ್ ಮಾಡ್ತಾರೆ, ಎಲ್ಲೆಲ್ಲಿ ಹೋಯಿತು ಏನಾಯಿತು, ಕೊನೆಗೆ ಫೈಲ್ ಎಂಡ್ ಸಮಾಪ್ತಿಗೊಳಿಸಲಾಗಿದೆ, ಮುಕ್ತಾಯಗೊಳಿಸಲಾಗಿದೆವರೆಗೂ ಅದು ಜೀವಂತ ಇರುತ್ತೆ. ಎಲ್ಲಿವರೆಗೂ ನೀವು ಮುಕ್ತಾಯಗೊಳಿಸಲ್ಲೋ ಅಲ್ಲಿವರೆಗೂ ಆ ನಂಬರ್ ಹೊಡೆದು ಏನಾಗಿದೆ ತಿಳ್ಕೊಬೋದು. ಮುಕ್ತಾಯಗೊಂಡ ನಂತರವೂ ಕೂಡ ಆ ಫೈಲ್ ಮುಕ್ತಾಯಗೊಂಡಿದೆ ಅನ್ನೋ ಮಾಹಿತಿಯನ್ನು ಕೂಡ ಪಡ್ಕೋಬೋದು. ಅಷ್ಟು ಸ್ಪಷ್ಟವಾಗಿ ಎಲ್ಲಿಂದ ಎಲ್ಲಿಗೆ. ಸಿಂಪ್ಲಿ ಈಗ ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ, ಒಬ್ಬ ಟೀಚರ್ ಒಬ್ಬ ಕಮಿಷನರ್ಗೆ ಯಾವುದೋ ಒಂದು ಮಾಹಿತಿಯನ್ನು ಕಳಿಸ್ಬೇಕು ಅಥವಾ ಒಂದು ಫೈಲ್ ಮೂವ್ ಆಗಬೇಕು ಕಮಿಷನರ್ ಆಫೀಸ್ಗೆ. ಟೀಚರ್ ಪ್ರೈಮರಿ ಸ್ಕೂಲ್ ಟೀಚರ್, GPD ಟೀಚರ್ ಇದ್ದಾರೆ, ಅವರು ಇಮಿಡಿಯೇಟ್ ಹೋಗೋದು BO ಆಫೀಸ್ಗೆ. BO ಆಫೀಸ್ನಲ್ಲಿ ಒಬ್ಬ ಕ್ಲರ್ಕ್ ಫೈಲ್ ಕ್ರಿಯೇಟ್ ಮಾಡಿ ಅದನ್ನು ನೆಕ್ಸ್ಟ್ ಅವ್ರ ಮ್ಯಾನೇಜರಿಗೆ ಕಳಿಸ್ಕೊಡ್ತಾರೆ, ಅವ್ರ ಮ್ಯಾನೇಜರ್ BO ಅವ್ರಿಗೆ ಕಳಿಸ್ಕೊಡ್ತಾರೆ, BO ಅವರು DDP ಅವ್ರಿಗೆ ಕಳಿಸ್ಕೊಡ್ತಾರೆ, DDP ಅವರು ನೆಕ್ಸ್ಟ್ ಜಾಯಿಂಟ್ ಡೈರೆಕ್ಟರ್ ಲೆವೆಲ್ಗೆ ಬರುತ್ತೆ, ಜಾಯಿಂಟ್ ಡೈರೆಕ್ಟ್ರಿಂದ ಇಲ್ಲಿ ಡೈರೆಕ್ಟರ್ ಲೆವೆಲ್ಗೆ ಬರುತ್ತೆ, ಡೈರೆಕ್ಟರ್ ಲೆವೆಲಿಂದ ಕಮಿಷನರ್ಗೆ ಬರುತ್ತೆ. ಆ ಟೀಚರ್ ಅದನ್ನ ಹುಡುಕಾಡ್ತಾ ಕೂರೋದು ಬೇಡ, ಅಲ್ಲಿ ಯಾವುದೋ ಕಚೇರಿ, ಅವರಿಗೆ ಲಾಗಿನ್ ID ಇರೋದಿಲ್ಲ, ಅಲ್ಲಿ ಯಾವುದೋ ಕಚೇರಿಯಲ್ಲಿ ಹೋಗಿ ಆ ಸಿಸ್ಟಮನ್ನು ಓಪನ್ ಮಾಡಿ ಒಬ್ಬ ಲಾಗಿನ್ ID ಇರೋರು ಆ ಫೈಲ್ ಪ್ರೋಸೆಸ್ ಏನಿದೆ, ಏನದಕ್ಕೆ ಟಿಪ್ಪಣಿ ಬರೆಯಲಾಗಿದೆ ಅನ್ನೋ ಮಾಹಿತಿ ಕೂತ ಜಾಗದಲ್ಲಿ ತಿಳ್ಕೊಬೋದು. ಮತ್ತು ಇಲ್ಲಿಂದ ಕಮಿಷನರ್ ಅಪ್ರೂವಲ್ ಆದ ಕೂಡ ಡೈರೆಕ್ಟ್ ಅಲ್ಲಿ ಲಾಗಿನ್ ಎಲ್ಲಿಗೆ ಹೋಗ್ಬೇಕಲ್ಲಿ ಪ್ರಿಂಟೌಟ್ ಆರ್ಡರ್ ತಕ್ಕೋಬೋದು. ಆ ಮಟ್ಟದ ವ್ಯವಸ್ಥೆ ಇರುತ್ತೆ ಈ ಆಫೀಸ್ ಸಿಸ್ಟಮ್. ಅದ್ಭುತವಾದ ಟ್ರಾನ್ಸ್ಪರೆನ್ಸಿ ಕ್ರಿಯೇಟ್ ಆಗ್ತಾ ಇದೆ. ಜೊತೆಗೆ ಈ ಆಫೀಸನ್ನು
ಮಿಷನ್ ಮೋಡ್ ಪ್ರಾಜೆಕ್ಟ್ ಆಗಿ ನ್ಯಾಷನಲ್ ಇ ಗವರ್ನೆನ್ಸ್ ಪ್ರೋಗ್ರಾಮ್ ಅನ್ನೋ ಒಂದು ಸ್ಕೀಮ್ ಅಡಿಯಲ್ಲಿ ಡೆವಲಪ್ ಮಾಡಲಾಗ್ತಾ ಇದೆ. NIC-ನವ್ರು ಮಾಡಿದ್ದಾರೆ, ಈಗಾಗಲೇ ಹೇಳಿದ್ದೀನಿ. ಇಲ್ಲಿ ಸಿಂಗಲ್ ರಿಯೂಸಬಲ್ ಸಿಸ್ಟಮ್ ಅಂತ, ಒಂದು ಫೈಲು ಮತ್ತು ಫೈಲ್ ಕ್ರಿಯೇಟ್ ಆಯಿತು ಅದಕ್ಕೆ ಅಟ್ಯಾಚ್ ಮಾಡೋಕ್ಕೆ ಬರಲ್ಲ, ಬೇರೆ ಫೈಲ್ಗಳು ಮಾಡಬೇಕಾಗತ್ತೆ. ಸಿಂಗಲ್ ರಿಯೂಸಬಲ್ ಫೈಲ್ಗಳನ್ನು ಕ್ರಿಯೇಟ್ ಮಾಡಿ ಅದು ಎಲ್ಲಿ ಹೋಯಿತು, ಎಲ್ಲಿ ಬಂತು, ಏನಾಯಿತು, ಸಮಾಪ್ತಿ ಆಯಿತಾ, ಆ ಥರ ಮಾಡ್ಬೋದು. ಟ್ರಾನ್ಸ್ಪರೆನ್ಸಿ ಇರುತ್ತೆ, ಅಕೌಂಟಬಿಲಿಟಿ ಇರುತ್ತೆ. ಸರ್ಕಾರದಲ್ಲಿ ವರ್ಕ್ ಕಲ್ಚರ್ನ ತುಂಬ ಇಂಪ್ರೂವ್ಮೆಂಟು, ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಡೆವಲಪ್ ಮಾಡೋದಕ್ಕೆ ಅನುಕೂಲಕಾರಿಯಾಗಿದೆ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ಪಾರ್ ಅಥವಾ ಸ್ಪ್ಯಾರೋ ಅಂತೇಳಿ. ಇದು ಜನರಲ್ ಪಬ್ಲಿಕ್ಕಿಗೆ ಅಷ್ಟು ಗೊತ್ತಿರಲ್ಲ. ಇದು ಒನ್ಸ್ ಗೌರ್ಮೆಂಟ್ ಎಂಪ್ಲಾಯ್ ಆದವ್ರಿಗೆ ಆ್ಯಕ್ಯುರೇಟಾಗಿ ಮಾಹಿತಿ ಗೊತ್ತಿರುತ್ತೆ. ಜನರಲ್ ಪಬ್ಲಿಕ್ಕಿಗೆ ಅಷ್ಟು ಮಾಹಿತಿ ಇಲ್ಲದ ಒಂದು ವಿಚಾರ ಇದು ಪಾರ್. ಬಟ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ಎಕನಾಮಿಕ್ ಸರ್ವೆ ಅದು ಇದು ಓದ್ತೀರಾ, ಅಲ್ಲಿ ಒಂದು ಪೇಜ್ ಇದಕ್ಕೆ ಫಿಕ್ಸ್ ಇರುತ್ತೆ. ವಾಟ್ ಈಸ್ ಪಾರ್, ವಾಟ್ ಈಸ್ ಸ್ಪ್ಯಾರೋ ಗೊತ್ತಿರಲೇಬೇಕು. ಸ್ಪ್ಯಾರೋ ಅಂತ ಅಂದರೆ ಅದು ಒಂದು ಸರ್ಕಾರದ ಎಲೆಕ್ಟ್ರಾನಿಕ್ ವಾರ್ಷಿಕ ಕಾರ್ಯಕ್ಷಮತೆ ಮೌಲ್ಯಮಾಪನ ವರದಿ ಅಂತ. ಅಂದರೆ ಒಬ್ಬ ಸರ್ಕಾರಿ ನೌಕರ ಆಗ್ತಾ ಇದ್ದಾಗೆ ಏನು ವರ್ಷಕ್ಕೊಮ್ಮೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ರಿಲೇಟೆಡ್ ಆಗಿ ಫಾರ್ಮ್ ಫಿಲ್ ಮಾಡಿ ಟ್ಯಾಕ್ಸ್ ಪೇ ಮಾಡಬೇಕು, ಅದೇ ಥರ ಮಾರ್ಚ್ 31 ಒಳಗಾಗಿ ನಾನು ಈ ವರ್ಷ ಏನು ಮಾಡಿದೆ ಅಂತ CR ರಿಪೋರ್ಟ್, ಕಾನ್ಫಿಡೆನ್ಷಿಯಲ್ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟನ್ನು, ಅಂದರೆ ನನ್ನ ಕಾರ್ಯಕ್ಷಮತೆ ಏನು, ನಾನು ಏನೇನು ಟ್ರೈನಿಂಗ್ ತೊಗೊಂಡೆ, ನನ್ನ ಗುರಿಗಳೇನು, ನಾನೇನೇನು ಮಾಡಿದೆ ಅನ್ನೋಂಥದ್ದು ಒಂದು 5-6 ಪುಟಗಳ ಪೇಜ್ ಬರೆದು ಕೊಡ್ತಾ ಇದ್ವಿ ಒಂದು ಕಾಲದಲ್ಲಿ. ಈಗ 3-4 ವರ್ಷದಿಂದ ಹೊಸ ಸಿಸ್ಟಮ್ ಇದೆ, ದಟ್ ಈಸ್ ಪಾರ್, ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್ ಅಂತ ಪಾರ್ ಅಂತ ಕರಿತೀವಿ. ಇದು ಸ್ಪ್ಯಾರೋ ಅನ್ನೋ ವೆಬ್ಸೈಟ್ ಮೂಲಕ, ಅಂದರೆ ಪೋರ್ಟಲ್ ಮೂಲಕ ಇದು ರನ್ ಆಗ್ತಾ ಇರುತ್ತೆ. ಪ್ರತಿ ನೌಕರ ಸಬ್ಮಿಟ್ ಮಾಡಬೇಕು, ಅವ್ರ ಮೇಲಾಧಿಕಾರಿ ಇದಕ್ಕೆ ಅಪ್ರೂವಲ್ ಕೊಡ್ತಾರೆ. ಅದರಲ್ಲಿ ನೆಗೆಟಿವ್ ಇದ್ದರೆ ತನ್ನ ಸರ್ವಿಸಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ, ನೆಗೆಟಿವ್ ಬರೆದ್ರು ಅಂದರೆ. ಹಾಗಾಗಿ ಈ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಥವಾ ಕಾರ್ಯಕ್ಷಮತೆ ಮೌಲ್ಯಮಾಪನ ವರದಿ ಆ್ಯಕ್ಯುರೇಟಾಗಿ ಮೇಂಟೈನ್ ಮಾಡ್ಕೋಬೇಕು ಪ್ರತಿಯೊಬ್ಬ ಸರ್ಕಾರಿ ನೌಕರ. ಅದಕ್ಕಿರುವಂಥ ಸಾಫ್ಟ್ವೇರ್ ಸ್ಪ್ಯಾರೋ. ಸ್ಪ್ಯಾರೋ ಅಂದರೆ ಸ್ಮಾರ್ಟ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್ ರೆಕಾರ್ಡಿಂಗ್ ಆನ್ಲೈನ್ ವಿಂಡೋ, SPARROW ಸ್ಪ್ಯಾರೋ. PRS ಅಂದರೆ ಪರ್ಫಾರ್ಮೆನ್ಸ್ ರಿಪೋರ್ಟ್ ಸಿಸ್ಟಮ್ ಇದೆಯಲ್ಲ, ಇದು ಆಫೀಸ್ ಮೂಲಕನೇ ಆಗ್ತಾ ಇರುತ್ತೆ. ಮೊದಲೆಲ್ಲ ಹಾರ್ಡ್ ಕಾಪಿಯಲ್ಲಿ ನಾವು 3 ಸೆಟ್ಟು, ನಮಗೊಂದು ಸೆಟ್ಟು, ಮೇಲಾಧಿಕಾರಿಗೊಂದು ಸೆಟ್ಟು, ಅವ್ರ ಮೇಲಾಧಿಕಾರಿಗೊಂದು ಸೆಟ್ಟು, ಈ ಥರ ಎಲ್ಲ ಕೊಡ್ತಾ ಇದ್ವಿ. ಈಗ ಆ ಥರ ಇಲ್ಲ. ಒಂದು ಫಾರ್ಮ್ ಇಲ್ಲಿ ಫಿಲ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಅಧಿಕಾರಿಗೆ ನಾವು ಸಬ್ಮಿಟ್ ಮಾಡ್ತೀವಿ, ಅವ್ರು ಅದನ್ನು ಅಪ್ರೂವಲ್ ಮಾಡಿದ್ರೆ ಯಾವ ನೆಕ್ಸ್ಟ್ ಲೆವೆಲ್ ಅಧಿಕಾರಿಗೆ ಹೋಗಿ ರೀಚ್ ಆಗ್ತಾ ಇರುತ್ತೆ. ದಿಸ್ ಈಸ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್ ಸಿಸ್ಟಮ್, ಪಾರ್ ಸಿಸ್ಟಮ್. ಇದನ್ನು ಸ್ಪ್ಯಾರೋ ಎನ್ನುವಂಥ ಒಂದು ಪೋರ್ಟಲ್ ಮೂಲಕ ಇದನ್ನು ನಿಭಾಯಿಸಲಾಗತ್ತೆ. ಹಾಗಾಗಿ ಪಾರ್ ಅಥವಾ ಸ್ಪ್ಯಾರೋ ಅಂದರೆ ಸರ್ಕಾರಿ ನೌಕರರ ಕಾರ್ಯಕ್ಷಮತೆಯ ರಿಲೇಟೆಡ್ ಆದ ಒಂದು ಪೋರ್ಟಲ್ ಅನ್ನೋದು ನಿಮಗೆ ಮಾಹಿತಿ ಇರಬೇಕು. ನೆಕ್ಸ್ಟ್ ಬರೋಣ ಮಾಹಿತಿ ಕಣಜ. ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ಮಾಹಿತಿ ಕಣಜ ಅಂತಲೇ ಒಂದು ಪೋರ್ಟಲ್ ಇದೆ. ಈ ಮಾಹಿತಿ ಕಣಜ ಪೋರ್ಟಲಲ್ಲಿ ಏನೇನು ಅವೈಲೇಬಲ್ ಇದೆ ಅಂತ 4 ಚಾಯ್ಸ್ ಕೊಡಲಾಗಿತ್ತು. ಇಲ್ಲಿ ಸರಿಯಾದ ಉತ್ತರ ಇದಕ್ಕೆ ಸರ್ಕಾರದ ಸ್ಕೀಮ್ಗಳ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ, ಎಲ್ಲ ಸಾರ್ವಜನಿಕ ಸೇವೆಗಳು, ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಒಂದೇ ಕಡೆ ನೀಡುವಂಥ ವ್ಯವಸ್ಥೆ. ದಿಸ್ ಈಸ್ ಮಾಹಿತಿ ಕಣಜ. ಏನೇನಿದೆ ಇಲ್ಲಿ? 550 ಸರ್ಕಾರಿ ಸೇವೆಗಳು, 550 ಸರ್ವಿಸಸ್ ಫ್ರಮ್ ದ 150 ಡಿಪಾರ್ಟ್ಮೆಂಟ್ಸ್, 150 ಡಿಪಾರ್ಟ್ಮೆಂಟ್ಗಳ ಏನು ಆನ್ಬೋರ್ಡಿಂಗ್ ವರ್ಕ್ ಪ್ರೋಗ್ರಾಮ್ಸ್ ಇದೆ, ಅದರ ಮಾಹಿತಿಯನ್ನು ನೀಡಲಾಗುತ್ತೆ. 59 ಲಕ್ಷಕ್ಕೂ ಹೆಚ್ಚು ವಿಸಿಟರ್ಸ್ ಇದ್ದಾರೆ ಈ ಮಾಹಿತಿ ಕಣಜ ವೆಬ್ಸೈಟ್ಗೆ ವಿಸಿಟ್ ಆಗಿದೆ. ಇಲ್ಲಿ ಡಾಟಾ ವಿಜುವಲೈಸೇಷನ್, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿಯಲ್ಲಿ ಏನೇನು ನಡೀತಾ ಇದೆ, ಎಷ್ಟು ಉದ್ಯೋಗ ಖಾತ್ರಿ ಕೊಡಲಾಗಿದೆ, ಎಲ್ಲ ಡಾಟಾ ವಿಜುವಲೈಸೇಷನ್, ಲೈವ್ ವಿಜುವಲೈಸೇಷನ್, ನಿನ್ನೆ ಏನಿತ್ತು ಇವತ್ತೇನಿತ್ತು ಲೈವ್ ವಿಜುವಲೈಸ್ ಆಗ್ತಾ ಇರುತ್ತೆ. ಆ ಥರ ಡಾಟಾ ವಿಜುವಲೈಸೇಷನ್ ಪ್ರೋಸೆಸ್ ಕೂಡ ಇದೆ. ಇದು ಮಾಹಿತಿ ಕಣಜ ಅನ್ನುವ ಒಂದು ಪೋರ್ಟಲ್. ಇಲ್ಲಿ ಈಗಾಗಲೇ ಹೇಳಿದ್ನಲ್ಲ, ಸರ್ಕಾರದ ಎಲ್ಲ ಸಾರ್ವಜನಿಕ ಸೇವೆಗಳು, ಯೋಜನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಒಂದೇ ಕಡೆ ಎಂಟ್ರಿ ಆಗ್ಬೋದು. ನೀವೇನು ಗೃಹಲಕ್ಷ್ಮಿಗೆ ಹೋಗಬೇಕು, ಇಲ್ಲೇ ನೀವು ಹೋಗಿ ಗೃಹಲಕ್ಷ್ಮಿಗೆ ಫಿಲ್ ಮಾಡ್ಬೋದು. ನೀವು ಯಾವುದೋ ಗೃಹಜ್ಯೋತಿ ಪಡಿಬೇಕು, ಇದೇ ಪೋರ್ಟಲಲ್ಲಿ ಹೋಗಿ ಪಡ್ಕೋಬೋದು. ಎಲ್ಲ ಸರ್ವಿಸಸ್ಗಳು ಒಂದು ಸಿಂಗಲ್ ವೆಬ್ ಪೋರ್ಟಲ್ನಲ್ಲಿ ಅವೈಲೇಬಲ್ ಮಾಡುವಂಥ ಸಿಸ್ಟಮ್ ಆಗಿದೆ. ನೆಕ್ಸ್ಟ್ ಬರೋಣ ಜನಸೇವಕ್. ಏನು ಜನಸೇವಕ್ ಯೋಜನೆ ಅಂತ ಕೇಳಿದ್ದೀವಿ. ತುಂಬ ಕನ್ಫ್ಯೂಸ್ ಮಾಡಿ ಚಾಯ್ಸೆಲ್ಲ ಓದ್ತಾಕೂರಲ್ಲ. ಜನಸೇವಕ್ ಯೋಜನೆ ಅಂತ ಏನು ಅಂತ ಅಂದರೆ, ಇದು ಸಾರ್ವಜನಿಕರಿಗೆ ಸರ್ಕಾರಿ ಸೇವೆಗಳನ್ನು ಮನೆ ಬಾಗಿಲಿಗೆ ತಲುಪಿಸೋದು ಅಂತ. ಡೋರ್ ಸ್ಟೆಪ್ ಡೆಲಿವರಿ ಅಂತ ಕರಿತೀವಿ. ಮೊದಲು ಸರ್ವಿಸ್ ಡೆಲಿವರಿ ಅಷ್ಟೇ ಹೇಳ್ತಾ ಇದ್ವಿ, ನಾವು ಸೇವೆಯನ್ನು ಡೆಲಿವರಿ ಮಾಡ್ತೀವಿ ಅಂತ. ಈಗ ಸೇವೆಯನ್ನು ಡೋರ್ ಸ್ಟೆಪ್ ಡೆಲಿವರಿ ಮಾಡ್ತೀವಿ ಜನಗಳಿಗೆ ಅನ್ನುವಂಥದ್ದೇ ಜನಸೇವಕ್ ಸ್ಕೀಮ್ ಆಗಿದೆ. ಹೇಗೆ ಡೋರ್ ಸ್ಟೆಪ್ ಡೆಲಿವರಿ ಮಾಡೋದು?
365 ದಿವಸನೂ ಇಲ್ಲಿ ನೋ ಹಾಲಿಡೇಸ್, ಆ ದಿನ ಈ ದಿನ ಇಲ್ಲ ಅಂತ ಇಲ್ಲ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ಒಳಗಾಗಿ ನಮಗೆ ಇಂಥ ಟೈಮಲ್ಲಿ ನಾವು ಅವೈಲಬಲ್ ಇರ್ತೀವಿ, ನಮಗೆ ಇಂಥ ಸೇವೆ ಬೇಕು ಅಂತ ಅಂದರೆ ಕಾಲ್ ಇದೆ 08044554455 ಕಾಲ್ ಮಾಡಿ ಇಂಥ ಸರ್ವಿಸ್ ನಮಗೆ ಬೇಕು ಅಂತ, ಅಥವಾ janasevak.karnataka.gov.in ಮೊಬೈಲ್ ಆ್ಯಪ್ ಮೂಲಕನಾಗಲಿ ಎಂಟ್ರಿ ಆಗಿ ಆ ಸೇವೆ ಏನು ಬೇಕು ಅದು ಪಡ್ಕೊಂಡ್ರೆ, ನಿಮಗೆ ಗೊತ್ತಿರ್ಬೋದು ಕೋವಿಡ್ ಸಮಯದಲ್ಲಿ ರೇಷನನ್ನು ಮನೆ ಬಾಗಿಲಿಗೆ ತಲುಪಿಸಿದ್ದಾರೆ. ಈ ಥರ ಸರ್ಕಾರದ ಹಲವು ಸೇವೆಗಳನ್ನು ಅಧಿಕಾರಿಗಳು ಮನೆ ಬಾಗಿಲಿಗೆ ಹೋಗಿ ಮುಟ್ಟಿಸುವಂಥ ಯೋಜನೆ ಆಗಿದೆ ಜನಸೇವಕ್. ಜನಸೇವಕ್ ಗೌರ್ಮೆಂಟ್ನ 80 ಸರ್ವಿಸಸ್ಗಳು 9 ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲ. ನನಗೆ TC ಬೇಕು ಅಂತ ನೀವು ಜನಸೇವಕ್ ಮೂಲಕ ಪಡ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಸರ್ವಿಸ್ಗಳು 80 ಇಲಾಖೆಗಳದ್ದು 80 ಸರ್ವಿಸ್ಗಳು 9 ಡಿಪಾರ್ಟ್ಮೆಂಟ್ದು ಜನಸೇವಕ್ ಅಡಿ ಈಗ ಆ್ಯಡ್ ಮಾಡಲಾಗಿದೆ. ಕಮಿಂಗ್ ಡೇಸಲ್ಲಿ ಹೆಚ್ಚು ಇಲಾಖೆಗಳನ್ನ ಆ್ಯಡ್ ಮಾಡ್ತೀವಿ ಅಂತ. ಮುಂದೊಂದು ದಿನ ಒಬ್ಬ ಮಗು ನನ್ನ TC ಬೇಕು ಅಂತಂದರೆ ಆ ಶಾಲೆ ಹೆಡ್ ಮಾಸ್ಟ್ರು ಮನೆಗೋಗಿ ಡೆಲಿವರಿ ಮಾಡಬೇಕಾದ ಪರಿಸ್ಥಿತಿ ಬರಲೂಬೋದು. ದಿಸ್ ಈಸ್ ಗೌರ್ಮೆಂಟ್ ಸರ್ವಿಸ್ ಮಾಡೋಕ್ಕೆ ಇರೋದ್ರ ಮೇಲೆ ಮಾಡಬೇಕಾಗತ್ತೆ. ಅದನ್ನೇನು ಕೀಳು ಮೇಲು ಅಂದ್ಕೊಳ್ಳೋಕೆ ಬರೋಲ್ಲ. ವಾಟ್ ಗೌರ್ಮೆಂಟ್ಸೇ ವಿ ಶುಡ್ ಡೂ ದಟ್. ಇದು 4.5 ಲಕ್ಷಕ್ಕೂ ಹೆಚ್ಚು ಸೇವೆಗಳನ್ನು ಈಗಾಗಲೇ ಜನರಿಗೆ ಒದಗಿಸಿದೆ. ಇದು ಜಸ್ಟ್ ಡೇ ಡ್ರೀಮ್ ಅಲ್ಲ, ಆಲ್ರೆಡಿ ನಡೀತಾ ಇದೆ. ಮೊದಲು ಆರಂಭಿಕವಾಗಿ ಬೆಂಗಳೂರು ಮೆಟ್ರೋದಲ್ಲಾಯಿತು, ಈಗ ಎಲ್ಲ ಪ್ರದೇಶದಲ್ಲೂ ಆಗ್ತಾ ಇದೆ. ಹಲವು ನಗರಗಳು ಗ್ರಾಮೀಣ ಪ್ರದೇಶಕ್ಕೂ ರೀಚ್ ಆಗಬೇಕು ಅನ್ನೋಂಥ ಪ್ರಯತ್ನ ನಡೀತಾ ಇದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋಣ. ಏಕಬಿಂದು ಸಹಾಯ ಕೇಂದ್ರ, 1 ಪಾಯಿಂಟ್ ಅಥವಾ ಸಿಂಗಲ್ ಪಾಯಿಂಟ್ ಅಸಿಸ್ಟೆಂಟ್ ಸೆಂಟರ್. ಈಗ ನಾವು ಹೇಳ್ತಾ ಇದ್ದೀವಿ ಸರ್ಕಾರದ ಎಲ್ಲ ಸೇವೆಗಳು ಆನ್ಲೈನ್ ಮೂಲಕ ಕೊಡ್ತೀವಿ, ನಾವು ಕ್ವಿಕ್ಕಾಗಿ ಕೊಡ್ತೀವಿ, ಪೇಪರ್ಲೆಸ್ ಆಗಿ ಕೊಡ್ತೀವಿ ಅಂತ ಎಲ್ಲ ಹೇಳ್ತಾ ಇದ್ದೀವಿ. ಬಟ್ ಎಷ್ಟು ಜನಕ್ಕೆ ಆ ಸೇವೆನ ಪಡ್ಕೊಳ್ಳೋಕ್ಕೆ ಎಬಿಲಿಟಿ ಇದೆ, ಎಷ್ಟು ಜನರ ಹತ್ರ ಲ್ಯಾಪ್ಟಾಪ್ ಇದೆ, ಎಷ್ಟು ಜನರ ಹತ್ರ ಸಿಸ್ಟಮ್ ಇದೆ, ಎಷ್ಟು ಜನರಿಗೆ ಮೊಬೈಲಲ್ಲೇ ಅದನ್ನ ಆಪ್ರೇಟ್ ಮಾಡಿ ಅಪ್ಲೈ ಮಾಡೋದಕ್ಕೆ ಆಗ್ತಾ ಇದೆ? ನಿಮಗೆ ಗೊತ್ತು, ತುಂಬ ಜನಕ್ಕೆ ರಾಜ್ಯದಲ್ಲಿ ನಾಗರಿಕರಿಗೆ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಸರ್ಕಾರ ಸಿಂಗಲ್ ಪಾಯಿಂಟ್ ಅಸಿಸ್ಟೆಂಟ್ ಸೆಂಟರ್ ಅಥವಾ ಸೇವಾ ಕೇಂದ್ರಗಳನ್ನು ತೆಗೆದಿದೆ. ಆ ಸೇವಾ ಕೇಂದ್ರಗಳ ಹೆಸರೇನು? ಗ್ರಾಮ್ 1 ಪ್ರಾಜೆಕ್ಟ್ ಅಂತೇಳಿ, ಬ್ಯಾಂಗ್ಳೂರು 1 ಪ್ರಾಜೆಕ್ಟ್ ಅಂತೇಳಿ, ಕರ್ನಾಟಕ 1 ಪ್ರಾಜೆಕ್ಟ್ ಅಂತೇಳಿ, ಮೊಬೈಲ್ 1 ಪ್ರಾಜೆಕ್ಟ್ ಅಂತೇಳಿ ಇದ್ದಾವೆ. ಇದರಲ್ಲಿ ಯಾವುದು ಸರಿ ಅಂತ ನಾವು ಕೇಳಲಾಗಿದೆ. ಎಲ್ಲವೂ ಇದಾವಾ ಇಲ್ವಾ ಅಂತೇಳಿ ಇಲ್ಲಿ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ಗ್ರಾಮ್ 1 ಅಂದರೆ ರೂರಲ್ ಏರಿಯಾದಲ್ಲಿರುತ್ತೆ. ಆ ಗ್ರಾಮೀಣ ಪ್ರದೇಶ ಪಂಚಾಯತ್ ಪ್ರದೇಶದ ಜನಗಳು ತಮಗೆ ಬೇಕಾದ ಸೇವೆ ಪಡೆಯಲು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ, ಇನ್ನೇನೋ ಪಡ್ಕೊಳ್ಳೋದಕ್ಕೆ ಗ್ರಾಮ್ 1 ಸೇವಾ ಕೇಂದ್ರಕ್ಕೆ ಬರ್ತಾರೆ. ಗ್ರಾಮೀಣ ಪ್ರದೇಶ ಜನರು ಸೊಲ್ಯೂಷನ್ ಆಗುತ್ತೆ. ಓಕೆ, ಬೆಂಗಳೂರು ಮೆಟ್ರೋದಲ್ಲಿರುವಂಥ ಜನಗಳಿಗೆ ಬೆಂಗಳೂರು 1 ಕೇಂದ್ರಗಳಿದ್ದಾವೆ, ಅಲ್ಲಿ ಹೋಗಿ ಅವರು ಆ ಸೇವೆಯನ್ನು ಪಡ್ಕೋತಾರೆ, ಅಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ. ಸರಿ ಇದೆ. ಹಾಗಾದರೆ ಗ್ರಾಮ ಮುಗೀತು, ಬೆಂಗಳೂರು ಮುಗೀತು, ಇನ್ನೂ ಉಳ್ಕೊಂಡಿದೆಯಲ್ಲ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇದೆ, ತಾಲೂಕು ಹೆಡ್ ಕ್ವಾರ್ಟರ್ಸ್ ಇದೆ, ಅವುಗಳ ಕತೆ ಏನು? ಅವುಗಳನ್ನು ಮ್ಯಾನೇಜ್ ಮಾಡೋಕ್ಕಾಗಿ ಈಗ ಪೈಲಟ್ ಪ್ರಾಜೆಕ್ಟ್ ಆಗಿ 24 ಜಿಲ್ಲೆಗಳಲ್ಲಿ ಕರ್ನಾಟಕ 1 ಪ್ರಾಜೆಕ್ಟ್ ಅಂತ, ಕರ್ನಾಟಕ 1 ಪ್ರಾಜೆಕ್ಟ್ ಅನ್ನೋ ಮೂಲಕ 24 ಡಿಸ್ಟಿಕ್ಕಲ್ಲಿದೆ. ಇನ್ನು ಇರೋಬರ ಎಲ್ಲ ULBs ಅರ್ಬನ್ ಲೋಕಲ್ ಬಾಡೀಸ್ ಪ್ರದೇಶಗಳಲ್ಲೂ ಕೂಡ ಕರ್ನಾಟಕ 1 ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಯೋಜನೆ ಹಾಕ್ಕೊಳ್ಳಲಾಗಿದೆ. ಅಲ್ಲಿಗೆ ಗ್ರಾಮ ಮುಗೀತು, ಬೆಂಗಳೂರು ಮುಗೀತು, ಅದರ್ ಅರ್ಬನ್ ಲೋಕಲ್ ಬಾಡೀಸ್ ಪ್ರದೇಶಗಳು ಮುಗೀತು. ಇನ್ನು ಕೆಲವ್ರಿಗೆ ಅಲ್ಲಿಗೆ ಹೋಗಿ ಯಾರು ಅಪ್ಲೈ ಮಾಡ್ತಾರೆ, ಸರ್ವಿಸ್ ಪಡ್ಕೋತಾರೆ ಅನ್ನೋರಿಗೋಸ್ಕರನೇ ಟೆಕ್ ಸ್ಯಾವಿಗಳು, ತಂತ್ರಜ್ಞಾನ ಗೊತ್ತಿರೋರು ಕೂತ ಜಾಗದಲ್ಲೇ ಅಪ್ಲೈ ಮಾಡೋದಕ್ಕೋಸ್ಕರ ಮೊಬೈಲ್ 1 ಯೋಜನೆ ಅಂತ ಕೂಡ ಇದೆ. ಮೊಬೈಲ್ 1 ಪ್ರಾಜೆಕ್ಟ್ ಮೂಲಕ ಕೂತ ಜಾಗದಲ್ಲಿ ಎನಿಬಡಿ, ಇದಕ್ಕೆ ಮತ್ತು ಲಿಮಿಟ್ ಇಲ್ಲ, ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನು ಎಲ್ಲಿ ಸೇವೆ ಪಡೆಯೋರು ಬೇಕಿದ್ದರೂ ಮೊಬೈಲ್ 1 ಮೂಲಕ ತಮ್ಮ ಸೇವೆಯನ್ನು ಈಸಿಯಾಗಿ ಪಡ್ಕೋಬೋದು. ಇದು ಯೂನಿಫೈಡ್, ಏಕೀಕೃತವಾದಂಥ ಸಿಸ್ಟಮ್ ಆಗಿದೆ. ಹಾಗಾಗಿ ಈ ಸಿಂಗಲ್ ಪಾಯಿಂಟ್ ಅಸಿಸ್ಟೆಂಟ್ ಸೆಂಟರ್ಗಳಲ್ಲಿ ಈ 4 ಕೂಡ ಸರಿ ಇದೆ ಅನ್ನೋ ಮಾಹಿತಿ ಗೊತ್ತಿರಬೇಕು. ಇಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ. ಈಗೇನು ಸಿಂಗಲ್ ಪಾಯಿಂಟ್ ಸ್ಕೀಮ್ಗಳು, ಡೆಲಿವರಿ ಸೆಂಟರ್ಸ್ಗಳಿದೆ, ಅದರ ರಿಲೇಟೆಡ್ ಆಗಿ ಡೈರೆಕ್ಟರೇಟ್ ಆಫ್ ಎಲೆಕ್ಟ್ರಾನಿಕ್ ಡೆಲಿವರಿ ಸಿಟಿಜನ್ ಸರ್ವಿಸಸ್ ಅಂತ ಒಂದು EDCS ಅಂತ ಒಂದು ಡೈರೆಕ್ಟರೇಟ್ ಇದೆ. ಅವರು ಈ ಕೆಳಗಿನ ಎಲ್ಲ ಸೇವೆಗಳನ್ನು, ಅಂದರೆ ಸೇವಾ ಸಿಂಧು ಪ್ರಾಜೆಕ್ಟ್ ಮೂಲಕ ಎಲ್ಲ ಯೋಜನೆಗಳಿಗೆ ಅಪ್ಲಿಕೇಶನ್ ಆಗೋಂಥದ್ದು, ಅಲ್ಲಿ ಕೆಲವು ಸರ್ವಿಸ್ಗಳನ್ನು ಫಾರ್ಮ್ ರೂಪದಲ್ಲಿ ಕೊಡೋದಿದ್ರೆ ಅಲ್ಲೇ ಡೆಲಿವರಿ ಮಾಡೋಂಥ ಕೆಲಸ ಮಾಡ್ತಾರೆ. ಗ್ರಾಮ್ 1 ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದ್ವಿ, ಬೆಂಗಳೂರು 1 ಪ್ರಾಜೆಕ್ಟು, ಕರ್ನಾಟಕ 1, ಜೊತೆಗೆ ಜನಸೇವಾ ಪ್ರಾಜೆಕ್ಟ್ ಇದೆಯಲ್ಲ, ಜನಸೇವಕ ಡೋರ್ ಸ್ಟೆಪ್ ಡೆಲಿವರಿ, ಅದು ಕೂಡ EDCSನವ್ರದೇ ಉಸ್ತುವಾರಿಯಲ್ಲಿ ನಡೆಯುತ್ತೆ. ಮೊಬೈಲ್ 1 ಪ್ರಾಜೆಕ್ಟ್, ಇವೆಲ್ಲವೂ ಕೂಡ ಆನ್ಲೈನ್ ಮೂಲಕ ಸೇವೆಯನ್ನು ಒದಗಿಸುವ ಒಂದು ಸಿಸ್ಟಮ್ ಆಗಿದೆ ಕರ್ನಾಟಕದ ನಾಗರಿಕರಿಗೆ. ಅಂದರೆ ಪೀಪಲ್ ಫಸ್ಟ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸಗಳು ನಡೀತಾ ಇದೆ ಸರ್ಕಾರದ ಹಂತದಲ್ಲಿ. ಈ ಮಾಹಿತಿ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಸಿಂಗಲ್ ಪಾಯಿಂಟ್ ಅಸಿಸ್ಟೆಂಟ್ ಸೆಂಟರ್ ಅಂತಂದರೆ ಇಲ್ಲಿರುವ ಎಲ್ಲವೂ ಸರಿ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಬರೋಣ. ಕರ್ನಾಟಕ ಲೆಜಿಸ್ಲೇಟರ್ಸ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್, ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಂತ ಒಂದು ಯೋಜನೆ ಇದೆ. ಏನಿದು ಅಂತ ಅಂದರೆ, ಶಾಸಕರು ಅಂತಂದರೆ ಕರ್ನಾಟಕದಲ್ಲಿ 224 ಜನ MLAಗಳು ಪ್ಲಸ್ ನಮ್ಮ ವಿಧಾನ ಪರಿಷತ್ನಲ್ಲಿರುವ 75 ಜನ MLCಗಳು,
ಇವರೆಲ್ಲರೂ ಶಾಸಕರು ಅಂತ ಕರಿತೀವಿ. ಇಲ್ಲಿ ಅಸೆಂಬ್ಲಿ ಶಾಸಕರು ಅಥವಾ ಕೌನ್ಸಿಲ್ ಶಾಸಕರು ಅಂತ ಹೇಳ್ತಾ ಇಲ್ಲ, ಲೆಜಿಸ್ಲೇಟರ್ಸ್ ಹೇಳ್ತಾ ಇದ್ದೀವಿ. ಈ ಲೆಜಿಸ್ಲೇಟರ್ಸ್ಗಳು ಇದಾರಲ್ಲ, ಟೋಟಲ್ 299 ಪೀಪಲ್ ಬರ್ತಾರೆ. ಅವರಿಷ್ಟು ಜನರಿಗೆ ಅವ್ರ ಪ್ರದೇಶದ ಅಭಿವೃದ್ಧಿಗೆ ಒಂದಷ್ಟು ಫಂಡ್ ಕೊಡಲಾಗುತ್ತೆ. ಈ ಫಂಡ್ ಕೊಡೋ ರಿಲೇಟೆಡ್ ಆಗಿ ಎಷ್ಟು ಅಲೋಕೇಶನ್ ಇದೆ ಅಂತ ಅಲ್ಲಿ ಪ್ರಶ್ನೆ ಕೇಳಲಾಗಿದೆ. ಪ್ರತಿ ವರ್ಷಕ್ಕೆ ಪ್ರತಿ ಶಾಸಕರಿಗೆ 200 ಲಕ್ಷ, ದಟ್ ಮೀನ್ಸ್ 2 ಕೋಟಿ ಹಣ ಕೊಡಲಾಗುತ್ತೆ. ಅಂದರೆ ಇದು ಆರಂಭ 2001-2ರಲ್ಲಿ ಆಯಿತು, 25 ಲಕ್ಷ ಇತ್ತು. ಏನಿದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡ್ ಅಂತ ಇರುತ್ತೆ, MP ಲ್ಯಾಡ್ ಅಂತ ಕರಿತೀವಿ ನಾವು, ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮು. ಆ MP ಲ್ಯಾಡ್ ಮಾದರಿಯಲ್ಲಿ ಕರ್ನಾಟಕದ ಲೆಜಿಸ್ಲೇಟರ್ಗೋಸ್ಕರ ನಾವು 2001 and 2ನಲ್ಲಿ 25 ಲಕ್ಷ ಕೊಡಲಾಗ್ತಾ ಇತ್ತು. ಇದನ್ನು 25 ಲಕ್ಷದ 1 ಕೋಟಿಗೆ ಏರಿಸಲಾಯಿತು 2006-7ನಲ್ಲಿ. 2013-14ನಲ್ಲಿ ಇದನ್ನು 1 ಕೋಟಿಯಿಂದ 2 ಕೋಟಿಗೆ ಹೆಚ್ಚಳ ಮಾಡಲಾಗಿದೆ. ಈಗ ಪ್ರಸ್ತುತ ಪ್ರತಿ ವರ್ಷ 2 ಕೋಟಿಯನ್ನು ತಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಬಳಸ್ಬೋದು ಶಾಸಕರು. MLAಗಳಿಗೆ ಗೊತ್ತಿರುತ್ತೆ ನಿಮಗೆ, ಸಿಂಪಲ್ಲಾಗಿ ಅವ್ರದ್ದೊಂದು ಕ್ಷೇತ್ರ ಇರುತ್ತೆ, ಈಸಿಯಾಗಿ ಸ್ಪೆಂಡ್ ಮಾಡ್ಬೋದು. ಬಟ್ MLCಗಳಿಗೆ ಮಲ್ಟಿಪಲ್ ತಾಲೂಕು, ಮಲ್ಟಿಪಲ್ ಜಿಲ್ಲೆಗಳು ಕೂಡ ಇರುತ್ತೆ. ಶಿಕ್ಷಕರ ಕ್ಷೇತ್ರ, ಪದವೀಧರರ ಕ್ಷೇತ್ರ, ಇಂಥವಕ್ಕೆಲ್ಲ ಅವರು ಕೂಡ ಅದೆಲ್ಲ ಕ್ಷೇತ್ರದಲ್ಲಿ ಸ್ಪೆಂಡ್ ಮಾಡೋದಕ್ಕೆ ಅವ್ರಿಗೂ ಕೂಡ 2 crore ಇರುತ್ತೆ. ಇದು ಕರ್ನಾಟಕ ಲೆಜಿಸ್ಲೇಟರ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಡಿ ಇರುವಂಥ ಫಂಡ್ ಅವಕಾಶ. ಇದೇ ಥರ MP ಲ್ಯಾಡ್ ಈಗಲೂ ಕೂಡ 5 ಕೋಟಿ ಪರ್ ಆ್ಯನಮ್ ಇರುತ್ತೆ, ಪ್ರತಿ ವರ್ಷ 5 ಕೋಟಿ. ಇದು ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಇರೋಂಥದ್ದು ಪ್ರಾವಿಷನ್ನು ಪ್ರತಿ ವರ್ಷಕ್ಕೆ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ಇದಕ್ಕೆ ಸರಿ ಉತ್ತರ ಈಗ ಗೊತ್ತಾಯಿತು. 2 ಕೋಟಿ ಪ್ರತಿ ವರ್ಷಕ್ಕೆ ಇರುತ್ತೆ ಪ್ರತಿ ಶಾಸಕರಿಗೆ. ನೆಕ್ಸ್ಟ್ 8ನೇ ಪ್ರಶ್ನೆ, SDG ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಸಂಬಂಧಿಸಿದಂತೆ ಮೇಲ್ವಿಚಾರಣೆ, ಅದನ್ನು ಮಾನಿಟರ್ ಮಾಡುವಂಥ ಒಂದು ಮೌಲ್ಯಮಾಪನ, ಇವ್ಯಾಲ್ಯೂಯೇಟ್ ಮಾಡುವಂಥ ಡ್ಯಾಶ್ ಬೋರ್ಡ್ ಅಥವಾ ಪೋರ್ಟಲ್ ಯಾವುದು? ಸುಸ್ಥಿರ ಅವಲೋಕನನ ಪರಿವೀಕ್ಷಣಾ ಅಭಿವೃದ್ಧಿನ ಅಂತ. ಇದಕ್ಕಿರುವ ಪೋರ್ಟಲ್ ಹೆಸರು ಅವಲೋಕನ ಅಂತ. ಅವಲೋಕನ ಅಂತಂದರೆ ಕರ್ನಾಟಕಕ್ಕೆ ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತಾನೆ. ಏನು ಸಸ್ಟೈನಬಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇದ್ದಾವೆ, SDGಗಳು ಗೋಲ್ಸು, ಆ SDG ಅಡಿಯಲ್ಲಿ ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಹಾಕ್ಕೊಂಡು ಅದನ್ನು ಮಾನಿಟರ್ ಮಾಡೋವಂಥದ್ದು. ಯಾವ ಜಿಲ್ಲೆಯಲ್ಲಿ ಏನು ಪ್ರಗತಿ ಸಾಧಿಸಲಾಗಿದೆ, ಆ ಗೋಲ್ಗಳನ್ನು ಹೇಗೆ ತಲುಪಲಾಗ್ತಾ ಇದೆ. ಇಲ್ಲಿ ಲಾಸ್ಟಿಗೆ ನೋಡ್ತಾ ಇರ್ಬೋದು, SDGದೇ ಲೋಗೋ ಹಾಕ್ಕೊಂಡು ಏನಾಗ್ತಾಯಿದೆ ಅಂತ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಸಸ್ಟೈನಬಲ್ ಗೋಲ್ಸನ್ನು ದೇಶ ಅಳವಡಿಸ್ಕೊಳ್ಳುತ್ತೆ, ಅದೇ ಮಾದರಿಯಲ್ಲಿ ರಾಜ್ಯ ಕೂಡ ಅಳವಡಿಸ್ಕೊಳ್ಳುತ್ತೆ. ಆ ಗೋಲ್ಗಳನ್ನು ಏನು ಮಾಡಿದ್ದೀವಿ, ಎಷ್ಟು ರೀಚ್ ಆಗಿದ್ದೀವಿ, ಎಷ್ಟು ಟಾರ್ಗೆಟ್ ಅಚೀವ್ ಆಗಿದೆ, ಇದನ್ನೆಲ್ಲ ಮಾನಿಟರ್ ಮಾಡೋದಕ್ಕೆ ಅವಲೋಕನ ಅಂತ ಪೋರ್ಟಲ್ಲು ನಮ್ಮದು ಪ್ಲ್ಯಾನಿಂಗ್ ಆ್ಯಂಡ್ ಪ್ರೋಗ್ರಾಮ್ ಮಾನಿಟರಿಂಗ್ ಡಿಪಾರ್ಟ್ಮೆಂಟ್ ಇದೆ, ಅದರ ಅಂಡರಲ್ಲಿ ಡೆವಲಪ್ ಮಾಡಲಾಗಿದೆ. ಇಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು ಏನು ಸ್ಟೇಟಸ್ಸಲ್ಲಿದೆ ಅನ್ನೋದನ್ನು ನಾವು ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ ಬರೋಣ, ಈ SDG ರಿಲೇಟೆಡ್ ಆಗಿ ಇದಕ್ಕೆ ಅವಲೋಕನ ಪೋರ್ಟಲ್ ಆಯಿತು. ಇನ್ನೊಂದು ಪ್ರಶ್ನೆ ಬರುತ್ತೆ, ಕರ್ನಾಟಕ ವಿಷನ್ 2030, ಕರ್ನಾಟಕ ವಿಷನ್ 2030 ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ. ಇಟ್ಸ್ ರಿಲೇಟೆಡ್ ಟು ಟ್ರಿಲಿಯನ್ ಎಕಾನಮಿನ IT ಹಬ್ ಮಾಡೋದಾ ಅಥವಾ ಫಾರೆಸ್ಟನ್ನು 10% ಜಾಸ್ತಿ ಮಾಡೋದಾ ಅಂತ ನೋಡಿದ್ರೆ ಇದಕ್ಕೆ ಸರಿ ಉತ್ತರ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್. ಈಗ ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ಸು 2000-2015 ಇತ್ತು, ಅದರ ಮುಂದುವರಿದ ವರ್ಷನ್ ಆಗಿ ಬಂದಿದ್ದೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್, ಸುಸ್ಥಿರ ಅಭಿವೃದ್ಧಿ ಗುರಿಗಳು 2015-30 ಇಡೀ ಜಾಗತಿಕ ಮಟ್ಟದಲ್ಲಿ ಅದನ್ನ ಅಪ್ಲೈ ಮಾಡಲಾಗ್ತಾಯಿದೆ. ಅದನ್ನು ಕರ್ನಾಟಕದಲ್ಲಿ ಅನ್ವಯಿಸ್ಕೊಂಡಾಗ ಆಗ್ತಾ ಇರೋಂಥದ್ದೇ ನಾವು ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ. ಇದನ್ನು ನಾವು ಸೇಮ್ ಅದೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಟೈಮ್ ಬೌಂಡಲ್ಲೇ ನಾವು ಮಾಡಬೇಕಲ್ಲ, ಹಾಗಾಗಿ 2030ಕ್ಕೆ ವಿಷನ್ 2030 ಅಂತ ಹಾಕ್ಕೊಂಡಿದ್ದೀವಿ. ಇದು ಕಾರ್ಯತಂತ್ರಗಳೇನು, ಆ್ಯಕ್ಷನ್ ಪ್ಲ್ಯಾನ್ ಏನು ಅನ್ನೋ ರಿಲೇಟೆಡ್ ಆಗಿ ಪ್ಲ್ಯಾನ್ ಮಾಡ್ಕೊಳ್ಳಾಗತ್ತೆ. ಕರ್ನಾಟಕ ವಿಷನ್ 2030 ಅನ್ನೋದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನ ರೀಚ್ ಆಗಲಿಕ್ಕೆ ಬೇಕಾಗುವಂಥ ಸ್ಟ್ರಾಟಜೀಸ್ ಮತ್ತು ಆ್ಯಕ್ಷನ್ ಪ್ಲ್ಯಾನ್ ರಿಲೇಟೆಡ್ ಆದ್ದು ಅನ್ನೋದು ಮಾಹಿತಿ ಇರಬೇಕು. ನೆಕ್ಸ್ಟ್ ಬರೋಣ, ಇದೇ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಬರೀ ಸರ್ಕಾರದ ಫಂಡ್ ಹಾಕ್ತಾ ಹೋದರೆ ಆಗೋದಿಲ್ಲ. CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು ದೊಡ್ಡ ದೊಡ್ಡ ಕಂಪನಿಗಳು ಸಾಮಾಜಿಕ ಹೊಣೆಗಾರಿಕೆಯ ನಿಧಿ ಅಡಿಯಲ್ಲಿ ಕೆಲಸ ಮಾಡ್ಬೋದು, ಅದನ್ನು ಜೋಡಿಸೋದಕ್ಕೊಂದು ಇದು ವ್ಯವಸ್ಥೆ ಬೇಕಲ್ಲ, ಅದಕ್ಕೆ ರಿಲೇಟೆಡ್ ಆದ ಒಂದು ಪ್ಲಾಟ್ಫಾರ್ಮ್ ಯಾವುದು ಅಂತ ಕೇಳಲಾಗಿದೆ. ಇಲ್ಲಿ ಚಾಯ್ಸ್ ಇದೆ, ನನ್ನ ಭೂಮಿ ನನ್ನ ಜವಾಬ್ದಾರಿ, ನನ್ನ ಪ್ರಪಂಚ ನನ್ನ ಜವಾಬ್ದಾರಿ, ಆಕಾಂಕ್ಷ, ಅನುಭೂತಿ ಅಂತ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ಅಂದರೆ ಆಕಾಂಕ್ಷ. ಆಕಾಂಕ್ಷ ಅನ್ನೋ ಒಂದು ಪೋರ್ಟಲ್ ಮೂಲಕ CSR ಫಂಡ್ ಬರೋದು, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೂಲಕ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗೆ ಎಲ್ಲೆಲ್ಲಿ ಹೂಡಿಕೆ ಮಾಡಿ ಆ ಗುರಿಗಳನ್ನು ಸಾಧಿಸಲು ಪ್ರಯತ್ನ ಮಾಡ್ಬೋದು ಅನ್ನೋದಕ್ಕೆ
ಆಕಾಂಕ್ಷ ಅಂತ ಒಂದು ಪೋರ್ಟಲ್ ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲಿಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ 3 ಪ್ರಶ್ನೆಗಳು ನಾವು SDG ರಿಲೇಟೆಡ್ ಆಗಿ ಕೇಳಿದ್ದೀವಿ. SDGನ ಮಾನಿಟರ್ ಮಾಡೋದು, ಅವಲೋಕನ, SDG ರಿಲೇಟೆಡ್ ಆಗಿ ವಿಷನ್ 2030 ಇದೆ, ಹಾಗೆ SDGಗೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ನಿಧಿಯನ್ನು ಬಳಸಿಕೊಂಡು ಹೇಗೆ ಡೆವಲಪ್ ಮಾಡಬೇಕು ಅನ್ನೋದಕ್ಕೆ ಆಕಾಂಕ್ಷ ಅನ್ನೋ ಪೋರ್ಟಲ್ ಸಪೋರ್ಟ್ ಮಾಡುತ್ತೆ. ಇಷ್ಟು ಮಾಹಿತಿ ನಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಬರೋಣ ಸ್ನೇಹಿತರೆ. ಅವರೋಹಣ ಕ್ರಮದಲ್ಲಿ ಅಂದರೆ ಡಿಸೆಂಡಿಂಗ್ ಆರ್ಡ್ರಲ್ಲಿ ದಕ್ಷಿಣ ರಾಜ್ಯಗಳ ಅರಣ್ಯದ ಶೇಕಡಾವಾರು, ಇದು ಕೂಡ ಎಕನಾಮಿಕ್ ಸರ್ವೆನಲ್ಲಿ ಒಂದು ಟೇಬಲ್ ಹಾಕಿ ಭಾಳ ನೀಟಾಗಿ ತೋರಿಸಲಾಗಿದೆ. ಫಾರೆಸ್ಟ್ ಪರ್ಸೆಂಟೇಜ್ ಎಷ್ಟಿದೆ ಅಂತ, ಫಾರೆಸ್ಟ್ ಪರ್ಸೆಂಟೇಜು ಯಾವ ಯಾವ ರಾಜ್ಯದಲ್ಲಿ ಹೆಚ್ಚಿದೆ, ಕಡಿಮೆ ಆಗ್ತಾ ಬರುತ್ತೆ. ಹೆಚ್ಚಿರೋದು ನಿಮಗೆ ಗೊತ್ತು, ಎಲ್ಲ ಚಾಯ್ಸಲ್ಲೂ ಕೇರಳ ಜಾಸ್ತಿ ಇದೆ, ತಮಿಳ್ನಾಡಿದೆ. ಬಟ್ ನಿಮಗೆ ಸಿಂಪಲ್ ಗೊತ್ತು, ತಮಿಳ್ನಾಡಿಗಿಂತ ಕೇರಳದಲ್ಲಿ ಫಾರೆಸ್ಟ್ ಜಾಸ್ತಿ, ಕೇರಳ ಚಾಯ್ಸ್ ಮಾಡ್ಕೋತೀವಿ. ಅದ್ರ ನೆಕ್ಸ್ಟ್ ಇರೋದೇ ಇಂಪಾರ್ಟೆಂಟ್, ಯಾವುದು ಅನ್ನೋದು ಕನ್ಫ್ಯೂಸ್ ಇರುತ್ತೆ. ಹಾಗಾಗಿ ಸ್ಪಷ್ಟವಾಗಿ ಮಾಹಿತಿ ತಿಳ್ಕೊಳ್ಳೋದ್ರೆ ಕೇರಳದಲ್ಲಿ 54.70 ಅಂದರೆ 54% ಅಷ್ಟು ಫಾರೆಸ್ಟ್ ಏರಿಯಾ ಇದೆ ಕೇರಳದಲ್ಲಿ. ಅದರ ನೆಕ್ಸ್ಟ್ ಬರೋದಾದರೆ ಸೆಕೆಂಡ್ ಪ್ಲೇಸ್ಗೆ ಇರೋದು ಇಂಪಾರ್ಟೆಂಟ್. ಇಲ್ಲಿ ತಮಿಳುನಾಡು ಮತ್ತು ಕರ್ನಾಟಕ ಎರಡು ಬಂದುಬಿಡುತ್ತೆ. ತಮಿಳುನಾಡು 20.31, ಕರ್ನಾಟಕ 20.21 ಇದೆ. ಈ ಟೇಬಲ್ ಇಟ್ಕೊಂಡು ನೋಡಿದಾಗ 20.31 ತಮಿಳುನಾಡು ಸೆಕೆಂಡ್ ಆಯಿತು, 20.21 ಕರ್ನಾಟಕ ಥರ್ಡ್ ಆಯಿತು. ಅಲ್ಲಿಗೆ ಕೇರಳ, ತಮಿಳುನಾಡು, ಕರ್ನಾಟಕ. ನೆಕ್ಸ್ಟ್ ಯಾವುದು ನೋಡೋದಾದ್ರೆ ತೆಲಂಗಾಣ, ಆಂಧ್ರ ಪ್ರದೇಶ ಬೇಕು. ತೆಲಂಗಾಣ 18.93, ಆಂಧ್ರ ಪ್ರದೇಶ 18.28. ಹಾಗಾದರೆ ಸರಿ ಉತ್ತರ ಯಾವುದಿಲ್ಲಿ? ಫಸ್ಟ್ ಕೇರಳ, ನೆಕ್ಸ್ಟ್ ತಮಿಳುನಾಡು, ನೆಕ್ಸ್ಟ್ ಕರ್ನಾಟಕ, ಆಮೇಲೆ ತೆಲಂಗಾಣ, ಲಾಸ್ಟ್ ಆಂಧ್ರ ಪ್ರದೇಶ್. ಈ ಮಾಡಲಲ್ಲಿ ಜೋಡಿಸ್ಕೋಬೇಕು. ಅಲ್ಲಿಗೆ ಕರ್ನಾಟಕ ಈ ಸೌತ್ ಇಂಡಿಯಾದಲ್ಲಿ 3ನೇ ಸ್ಥಾನದಲ್ಲಿದೆ, ಹಾಗೂ ನಮಗಿಂತ ಬೆಟರ್ 2 ಇದೆ, ನಮಗಿಂತ ವರ್ಸ್ಟ್ 2 ಇದೆ. ಫಾರೆಸ್ಟ್ ಪರ್ಸೆಂಟೇಜಲ್ಲೇನೋ ಮಾಹಿತಿ ನಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಬರೋಣ ಸ್ನೇಹಿತರೆ. ಟ್ರೀ ಪಾರ್ಕ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಟ್ರೀ ಪಾರ್ಕ್ ಯೋಜನೆ ಅಥವಾ ಸ್ಮೃತಿ ವನ ನಿರ್ಮಾಣ ಅಂತ ಕಾರ್ಯಕ್ರಮ ಇದೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಟ್ರೀ ಪಾರ್ಕ್ ಅನ್ನೋದು ಮೊದಲೆಲ್ಲ ನಮಗೆ ಎಲ್ಲೂ ಕಾಣ್ತಿರಲಿಲ್ಲ, ಈಗ ಅಲ್ಲಲ್ಲಿ ಟ್ರೀ ಪಾರ್ಕನ್ನು ನೋಡ್ತಾ ಇದ್ದೀವಿ. ಏನಿದು ಅಂತ ಅಂದರೆ ನಗರ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ಅಂದರೆ ಅರ್ಬನ್ ಏರಿಯಾದ ಸಾರ್ವಜನಿಕರಿಗೆ ಉತ್ತಮ ಪರಿಸರವನ್ನು ಒದಗಿಸೋಸ್ಕರ ಒಂದು ಸಣ್ಣ ಕಾಡನ್ನು ನಿರ್ಮಿಸುವಂಥ ವ್ಯವಸ್ಥೆಯಾಗಿದೆ ಟ್ರೀ ಪಾರ್ಕ್ ಅಥವಾ ಸ್ಮೃತಿ ವನ ನಿರ್ಮಾಣ ಯೋಜನೆ. ಏನು ಈ ಸ್ಕೀಮಲ್ಲಿ ಇರುತ್ತೆ ಅಂದರೆ ಅರ್ಬನ್ ಏರಿಯಾಕ್ಕೆ ಬೆಟರ್ ಎನ್ವೈರನ್ಮೆಂಟ್ ಕೊಡಬೇಕು. ಪ್ರತಿ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳಲ್ಲಿ, ಹೆಡ್ ಕ್ವಾರ್ಟರ್ಗಳಲ್ಲಿ ಇದನ್ನು ಡೆವಲಪ್ ಮಾಡಬೇಕು. ಸ್ಪೆಷಲಿ ನಾನ್ ಫಾರೆಸ್ಟ್ ಏರಿಯಾಗಳಲ್ಲಿ ಇದನ್ನು ಕಮ್ಯುನಿಟಿ ಲ್ಯಾಂಡನ್ನಾದರೂ ಪಡ್ಕೊಂಡು ಅಭಿವೃದ್ಧಿ ಪಡಿಸ್ಬೇಕು. ಪಬ್ಲಿಕ್ಗಳಿಗೆ ಯುಟಿಲೈಸ್ ಆಗುವ ರೀತಿ, ಓಡಾಡೋದಕ್ಕೆ ಪಾರ್ಕ್ ರೀತಿಯಲ್ಲಾದರೂ ಹೆಲ್ಪ್ ಆಗೋ ರೀತಿಯಲ್ಲಿ ಡೆವಲಪ್ ಮಾಡಲಾಗ್ತಾ ಇದೆ. ಅಲ್ಲಿಗೆ ನಿಮಗೆ ಗೊತ್ತಿರಬೇಕಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಮಾಡೋ ಸ್ಕೀಮಲ್ಲ. ಡಿಸ್ಟ್ರಿಕ್ಟ್ ಪ್ಲೇಸ್ ಫಸ್ಟ್ ಪ್ರಿಯಾರಿಟಿ, ತಾಲೂಕ್ ಪ್ಲೇಸ್ ಸೆಕೆಂಡ್ ಪ್ರಿಯಾರಿಟಿ, ಹೆಡ್ ಕ್ವಾರ್ಟರ್ಸ್ಗಳು. ಅರ್ಬನ್ ಪೀಪಲ್ಗಳಿಗೆ ಬೆಟರ್ ಎನ್ವೈರ್ಮೆಂಟ್ ಕೊಡಬೇಕು ಅನ್ನೋದು ಟ್ರೀ ಪಾರ್ಕ್ ಸ್ಕೀಮ್ ಮತ್ತು ಸ್ಮೃತಿ ವನ ನಿರ್ಮಾಣ ಯೋಜನೆಯ ಗುರಿಯಾಗಿದೆ. ನೆಕ್ಸ್ಟ್ ಬರೋಣ ಯಗಚಿ. ಯಗಚಿ ನೀರಾವರಿ ಯೋಜನೆ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಅದು ಇರಿಗೇಷನ್ ಪ್ರಾಜೆಕ್ಟ್ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗ್ತಾ ಇದೆ ಅಂತ. ಸಿಂಪ್ಲಿ ಯಗಚಿ ಪ್ರಾಜೆಕ್ಟ್ ಇರೋದಂತೂ ಹಾಸನ ಜಿಲ್ಲೆಯಲ್ಲಿ, ಬೇಲೂರು ತಾಲೂಕಿನ ಹಾಸನ ಜಿಲ್ಲೆಯಲ್ಲಿದೆ. ಅದು ಯಗಚಿ ಅನ್ನೋದು ನದಿ ಹೇಮಾವತಿಯ ಉಪನದಿ. ಅದು ಹೇಮಾವತಿ ಮೇಜರ್ ರಿವರ್, ಅದರ ಉಪನದಿ. ನಿಮಗೆ ಗೊತ್ತು, ಕಾವೇರಿಗೆ ಉಪನದಿ ಹೇಮಾವತಿ, ಹೇಮಾವತಿಗೆ ಉಪನದಿ ಯಗಚಿ. ಆ ಯಗಚಿಗೆ ಬೇಲೂರು ತಾಲೂಕಲ್ಲಿ ಕಟ್ಟಲಾಗಿದೆ. ಸುಮಾರು 5.74 TMC. ನಮಗೇನನ್ಸುತ್ತೆ ಕಾವೇರಿ ಇಶ್ಯೂ ಅಂದ ಕೂಡಲೇ KRS ಅದು ಇದು ಅನ್ಕೋತೀವಿ, ಕಬಿನಿ ಅನ್ಕೋತೀವಿ. ಈ ಥರ ಏನು ಆ ಕಾವೇರಿ ಹೇಮಾವತಿಗೆ ಫ್ಲೋ ಆಗೋ ನೀರನ್ನು ಪ್ರಾಜೆಕ್ಟ್ ಡೆವಲಪ್ ಮಾಡ್ತೀವಲ್ಲ, ಅದು ಕೂಡ ಇಶ್ಯೂ ಆಗಿ ಕನ್ವರ್ಟ್ ಆಗ್ತವೆ. 5.74 TMC ನೀರನ್ನು ಯಗಚಿ ಪ್ರಾಜೆಕ್ಟಲ್ಲಿ ನಾವು ಬಳಸ್ಕೋಬೋದಾಗಿದೆ. ಈ ಪ್ರಾಜೆಕ್ಟ್ ರಿಲೇಟೆಡ್ ಮಾಹಿತಿ ನಿಮಗೆ ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ. ಕರ್ನಾಟಕ ಸರ್ಕಾರದ ಇಂಡಸ್ಟ್ರಿಯಲ್ ಪಾಲಿಸಿ, ಕೈಗಾರಿಕಾ ನೀತಿ ಅಂತ ಕರಿತೀವಿ. ಅಂದರೆ ಕೈಗಾರಿಕೆಗಳನ್ನು ನೆಕ್ಸ್ಟ್ ಲೆವೆಲ್ಗೆ ಡೆವಲಪ್ ಮಾಡೋವಂಥದ್ದು. ಇಲ್ಲಿ ಕೈಗಾರಿಕೆ ಅಂದರೆ ಕೇವಲ ಮೇಜರ್ ಇಂಡಸ್ಟ್ರೀಸ್ ಬರಲ್ಲ, ಮೈನರು, MSMEಗಳು ಬರುತ್ತೆ. ಅದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಏನು ಪ್ರಾಜೆಕ್ಟ್ ಇದೆ, ಅದಕ್ಕೆ ಒಂದು ಪಾಲಿಸಿ ರೂಪಿಸ್ತಾ ಇರ್ತಾರೆ 5 ವರ್ಷಕ್ಕೆ. ಈ ಪಾಲಿಸಿ ಪ್ರಸ್ತುತ ಯಾವ ವರ್ಷದಿಂದ ಯಾವ ವರ್ಷಕ್ಕೆ ಈಗಿರುವ ಕೈಗಾರಿಕಾ ಪಾಲಿಸಿ, ಇಂಡಸ್ಟ್ರಿಯಲ್ ಪಾಲಿಸಿ ಇದೆ ಅಂತ. ಇದಕ್ಕೆ ಸರಿಯಾದ ಉತ್ತರ 2020 to 25 ಲೇಟೆಸ್ಟ್ ಆಗಿರುವಂಥ ಇಂಡಸ್ಟ್ರಿಯಲ್ ಪಾಲಿಸಿ. ಅದ್ರ ಹಿಂದಿದ್ದು 2014 to 19 ಇತ್ತು. ನಂತರ ಡೆವಲಪ್ ಆಗಿದ್ದು 20-25, ನೆಕ್ಸ್ಟ್ 26-30 ಈ ಥರದಲ್ಲಿ ಹೊಸ ಪಾಲಿಸಿಗಳು ಬರ್ಬೋದು. ಪ್ರಸ್ತುತ ಪಾಲಿಸಿ ಮತ್ತು ಹಿಂದಿನ ಪಾಲಿಸಿ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ಇದರಡಿಯಲ್ಲಿ ಇಂಡಸ್ಟ್ರಿ ಅಭಿವೃದ್ಧಿ ಮಾಡುವಂಥ ಸ್ಕೀಮ್ಗಳನ್ನು ರಾಜ್ಯ ಸರ್ಕಾರ ಹಾಕೋತಾ ಇದೆ. ಹೀಗೆ ಹಲವು ವಿಚಾರಗಳನ್ನು ನಾನು ತರುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಸದ್ಯಕ್ಕೆ ಎಕನಾಮಿಕ್ ಸರ್ವೆ ಫೋಕಸ್ ಮಾಡಿ ನೀವು ಹೇಗೆ ಎಕನಾಮಿಕ್ ಸರ್ವೆ ಓದ್ತಾ ಇದ್ದೀರಾ ಅನ್ನೋ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ.
ಗರಣಿ ಕೃಷ್ಣಮೂರ್ತಿ ಅವ್ರದ್ದಾಗಿರ್ಬೋದು, ರಾಘವೇಂದ್ರ ಶಿಡ್ಲಕಟ್ಟೆ ಅವ್ರದ್ದಾಗಿರ್ಬೋದು ಪುಸ್ತಕಗಳು ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಆಲ್ರೆಡಿ ಎಕನಾಮಿಕ್ ಸರ್ವೆ ಬಂದಿದೆ. ಚಿಕ್ಕ ಚಿಕ್ಕ ಪುಸ್ತಕಗಳು, ಅದನ್ನು ತೊಗೊಂಡು ಒಂದ್ಸರಿ ನೋಡಿದ್ರೂ ಸಾಕಾಗ್ಬೋದು. ಜೊತೆಗೆ ಗರಣಿ ಕೃಷ್ಣಮೂರ್ತಿ ಸರ್ ಅವರು ವಿಜಯಭವ ಯೂಟ್ಯೂಬಲ್ಲಿ ಈ ಎಕನಾಮಿಕ್ ಸರ್ವೇದೇ ಸೀರೀಸ್ ಮಾಡ್ತಾ ಇದ್ದಾರೆ. ಇದು ಒಂದು 10 ವಿಡಿಯೋಗಳಲ್ಲಿ ಮುಗಿಸ್ತಾರೆ ಅವರು. ಆ ಕಂಪ್ಲೀಟ್ 10 ವಿಡಿಯೋ ಪ್ಯಾಕ್ ಆದರೆ ಅಂದರೆ ಈ ಥರ ಏನೇ ಪ್ರಶ್ನೆಗಳು ಗೌರ್ಮೆಂಟ್ ಬಗ್ಗೆ ಬರುತ್ತಲ್ಲ ಕರ್ನಾಟಕ ರಿಲೇಟೆಡ್ ಉತ್ತರ ಕೊಡೋಂಥಕ್ಕೆ ಸಾಧ್ಯ ಆಗುತ್ತೆ. ಈ ವಿಡಿಯೋದ ಇಂಪ್ರೂವ್ಮೆಂಟ್ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿರಿ, ಅದ್ರ ರಿಲೇಟೆಡ್ ಪ್ರಿಪೇರ್ ಆಗಿ ಕ್ಲಾಸ್ ಕೊಡೋ ಪ್ರಯತ್ನ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.